सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಶ್ರೀಕೃಷ್ಣ ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನ ದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಸಂತ ಗೋಸ್ವಾಮಿ ತುಳಸಿದಾಸ್ಜಿಯವರ ಶ್ರೀರಾಮಚರಿತಮಾನಸ ಸುಂದರಕಾಂಡವನ್ನು ನೋಡ್ತಾ ಇದ್ದೀವಿ. ಮೊದಲಿಗೆ ಪ್ರಾರ್ಥನೆ. ನಮಃ ಶ್ರೀ ತುಳಸೀದಾಸ ಸದ್ವರಿಷ್ಠಾಯ ಧೀಮತೆ ಪೂರಿತಂ ಹೃದಯಂ ಯೇನ ರಾಮ ಪ್ರೇಮಾಮೃತೇನ ಮೇ ನೀಲಾಂಬುಜ ಶ್ಯಾಮಲ ಕೋಮಲಾಂಗಂ ಸೀತಾ ಸಮಾರೋಪಿತ ವಾಮಭಾಗಂ ಪಾಣೌ ಮಹಾಸಾಯಕ ಚಾರುಚಾಪಂ ನಮಾಮಿ ರಾಮಂ ರಘುವಂಶನಾಥಂ ಅತುಲಿತ ಬಲಧಾಮಂ ಹೇಮಶೈಲಾಭದೇಹಂ ಧನುಜವನ ಕೃಶಾನಂ ಜ್ಞಾನಿನಾಮಗ್ರಗಣ್ಯಂ ಸಕಲ ಗುಣನಿಧಾನಂ ವಾನರಾಣಾಂ ಅಧೀಶಂ ರಘುಪತಿ ಪ್ರಿಯ ಭಕ್ತಂ ವಾತಜಾತಂ ನಮಾಮಿ ವಾತಜಾತಂ ನಮಾಮಿ. ಹನುಮಂತ ಸೀತಾಮಾತೆಗೆ ಶ್ರೀರಾಮನ ಸಂದೇಶವನ್ನು ಕೊಟ್ಟ ನಂತರದಲ್ಲಿ ಅವಳಿಗೆ ಧೈರ್ಯವನ್ನು ಹೇಳ್ತಾ ಇದ್ದಾನೆ, ಸಮಾಧಾನವನ್ನು ಮಾಡ್ತಾ ಇದ್ದಾನೆ. ಹೇ ಮಾತೆ, ತಾಯಿ, ಹೇ ಅಮ್ಮ, ಸ್ಟಾಪ್ ಸಫರಿಂಗ್. ನೀನು ಇನ್ನೂ ದುಃಖ ಪಡುವಂತಹ ಅವಶ್ಯಕತೆ ಇಲ್ಲ. ಇನ್ನು ನೀನು ದುಃಖವನ್ನು ಅನುಭವಿಸಬೇಡ. ನಿನ್ನ ಮನಸ್ಸು, ಬುದ್ಧಿ, ಹೃದಯದಲ್ಲಿ ಧೈರ್ಯವನ್ನು ತಂದುಕೋ, ಸಮಾಧಾನವನ್ನು ಮಾಡಿಕೋ, ತಾಳ್ಮೆಯನ್ನು ಹೊಂದು. ಎಂದೂ ಕೂಡ ತಾಳ್ಮೆಯನ್ನು ಕಳ್ಕೋಬೇಡ. ನೀನು ಇನ್ನಷ್ಟು ಸಮಯ ಈ ಒಂದು ಕೆಲವುಗಳನ್ನು ನೀನು ಸಹಿಸಿಕೊಳ್ಳಲೇಬೇಕು. ಆ ಕಷ್ಟಗಳನ್ನು ನೀನು ಸಹಿಸ್ಕೋಬೇಕು ಅಂತಂದರೆ ಮೂಲವಾಗಿ ನಿನ್ನಲ್ಲಿ ತಾಳ್ಮೆ ಇರಬೇಕು, ಧೈರ್ಯ ಇರಬೇಕು, ಮನಸ್ಸಿನಲ್ಲಿ ಅಂಜಿಕೆ ಇರಬಾರ್ದು. ಆದ್ದರಿಂದ ಹೇಗಾದರೂ ಮಾಡಿ ಇನ್ನು ಕೆಲವೇ ಸಮಯಗಳು ಮಾತ್ರ ಅಷ್ಟೇ, ಹೆಚ್ಚು ಸಮಯ ಬೇಡ. ಪ್ರಭು ಶ್ರೀರಾಮಚಂದ್ರ ಇಲ್ಲಿಗೆ ಬರ್ತಾನೆ. ಅವನು ಬರುವವರೆಗೆ ನೀನು ತಾಳ್ಮೆಯನ್ನು ಕಳ್ಕೋಬೇಡ, ಧೈರ್ಯದಿಂದ ಇರು. ತಾಯಿ, ನಿನ್ನ ಹೃದಯದಲ್ಲಿ ಧೈರ್ಯವನ್ನು ಪ್ರತಿಷ್ಠಾಪಿಸ್ಕೋ. ನೀನು ಸದಾಕಾಲ ಪ್ರಭು ಶ್ರೀರಾಮಚಂದ್ರ ಅವನನ್ನೇ ಧ್ಯಾನ ಮಾಡ್ತಾ ಅವನ ಪ್ರಭುತ್ವವನ್ನು ನಿನ್ನ ಹೃದಯದಲ್ಲಿ ಇಟ್ಕೋ. ಆಗ ನಿನ್ನ ಹೃದಯದಲ್ಲಿರುವಂತಹ ಭಯ, ಅಂಜಿಕೆ ಇವೆಲ್ಲ ದೂರವಾಗುತ್ತೆ.
ಹೇಗಾದರೂ ಮಾಡಿ ಇನ್ನು ಕೆಲವು ಸಮಯ ನೀನು ಕೆಲವುಗಳನ್ನು ಸಹಿಸ್ಕೋಬೇಕು. ಇದು ಒಂದು ರೀತಿ ಮಾತೃವಾತ್ಸಲ್ಯ ಹನುಮಂತನಿಗೆ. ಒಬ್ಬಳು ತಾಯಿಯನ್ನು ನೋಡಿದಾಗ ಒಬ್ಬ ಮಗ ಹೇಗೆ ತನ್ನ ಆತಂಕವನ್ನು ವ್ಯಕ್ತಪಡಿಸ್ತಾನೆ. ಯಾಕೆ ಅಂತಂದರೆ ಎಂದೂ ಕೂಡ ಒಬ್ಬಳು ತಾಯಿ ಮಗನ ಎದುರಿಗೆ ಕಣ್ಣೀರು ಹಾಕಬಾರ್ದು. ಸೊ ಇಲ್ಲಿ ಸೀತಾಮಾತೆ ಆ ವಿರಹ ವೇದನೆಯನ್ನು ಸಹಿಸಲಾಗದೆ ಅಶ್ರುಧಾರೆ ಸುರಿಸ್ತಾಳೆ. ನನಗೆ ಐ ಕೆನಾಟ್ ಹೋಲ್ಡ್ ಆನ್ ಟು ದಿಸ್ ಪೇನ್, ಈ ಸಪರೇಷನ್ ನನ್ನ ಕೈನಲ್ಲಿ ಸಹಿಸಕ್ಕಾಗ್ತಾ ಇಲ್ಲ. ಆದಷ್ಟು ಬೇಗ ಶ್ರೀರಾಮಚಂದ್ರ ಇಲ್ಲಿಗೆ ಬಂದು ನನ್ನನ್ನು ಕರ್ಕೊಂಡು ಹೋಗಬೇಕು. ಇನ್ಫ್ಯಾಕ್ಟ್ ಹನುಮಂತ ರಾಮನ ಸಂದೇಶವನ್ನು ಕೊಟ್ಟಾಗ ಅಲ್ಲಿ ರಾಮ ಎಕ್ಸ್ಪ್ರೆಸ್ ಮಾಡ್ತಾನೆ, ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ, ನಿನ್ನ ಸಪರೇಷನನ್ನು ನಾನು ಕೂಡ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅನೇಕ ವಿಧಗಳಲ್ಲಿ ಶ್ರೀರಾಮ ತನ್ನ ಪ್ರೇಮವನ್ನು ಸೀತೆಯೊಂದಿಗೆ ಹಂಚ್ಕೋತಾನೆ, ತೋಡ್ಕೋತಾನೆ. ಬಟ್ ಇವೆಲ್ಲವನ್ನು ಹನುಮಂತನ ಮೂಲಕ ಒಂದು ಸಂದೇಶವನ್ನು ಕೊಡುವ ಮೂಲಕ ಪ್ರಭು ಶ್ರೀರಾಮಚಂದ್ರ ತಾನು ಸೀತೆಯನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಅನ್ನುವಂತಹದ್ದನ್ನು ಹನುಮಂತನ ಮೂಲಕ ಸೀತೆಗೆ ತಲುಪಿಸ್ತಾ ಇದ್ದಾನೆ. ಸೊ ಹನುಮಂತ ಪ್ರಭು ಶ್ರೀರಾಮಚಂದ್ರ ಸೀತೆಯನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಎನ್ನುವಂತಹದ್ದಕ್ಕೂ ಸಾಕ್ಷಿಯಾಗಿದ್ದಾನೆ. ಅದೇ ರೀತಿ ಸೀತೆ ಕೂಡ ಪ್ರಭು ಶ್ರೀರಾಮನನ್ನು ಎಷ್ಟು ಪ್ರೀತಿ ಮಾಡ್ತಾಳೆ ಎನ್ನುವಂತಹದ್ದು ಕೂಡ ಕಣ್ಣೆದುರಿಗೆ ನೋಡಿದ್ದಾನೆ ಹನುಮಂತ. ಸೊ ಅವರಿಬ್ಬರ ಪರಸ್ಪರ ಆ ಒಂದು ಪ್ರೀತಿ ಪ್ರೇಮ ಅವೆಲ್ಲವನ್ನ ಕಂಡು ಅವನು ಕೂಡ ಕೆಲವು ಕ್ಷಣ ಗದ್ಗದ ಕಂಠದನ್ನು ಹೊಂದಿ ಒಂಥರ ಹಿ ವಾಸ್ ಚೋಕ್ಡ್ ಫಾರ್ ಎ ವೈಲ್. ಆಮೇಲೆ ತಾನೇ ಸಮಾಧಾನ ಮಾಡಿಕೊಂಡು ಅವನು ಸೀತೆಗೆ ಧೈರ್ಯವನ್ನು ಹೇಳ್ತಾನೆ, ಹೇ ತಾಯಿ, ಇನ್ನು ಕೆಲವೇ ಸಮಯ ಮಾತ್ರ ನಿನಗೆ ಇಂತಹ ಕಷ್ಟ ಇರುತ್ತೆ, ಇಲ್ಲಿವರೆಗೂ ತಡ್ಕೊಂಡಿದ್ಯಾ, ಇನ್ನು ಕೆಲವೇ ಕ್ಷಣ ಕೆಲವೇ ಸಮಯ ಮಾತ್ರ ನೀನು ಇವುಗಳನ್ನು ಅನುಭವಿಸಲೇಬೇಕಾಗತ್ತೆ. ಆದ್ದರಿಂದ ಧೈರ್ಯ ಮಾಡಿ ಇವೆಲ್ಲವನ್ನು ನೀನು ಸಹಿಸ್ಕೋಬೇಕಾಗತ್ತೆ. ಅದರಿಂದ ನಿನ್ನಲ್ಲಿರುವಂತಹ ಹೆದರಿಕೆ ಭಯ ಇವೆಲ್ಲವನ್ನ ನೀನು ಬಿಟ್ಬಿಡಬೇಕು. ನೀನು ಧೈರ್ಯದಿಂದ ಇರಬೇಕು. ನೀನು ಧೈರ್ಯದಿಂದ ಇರಬೇಕು ಅಂತಂದ್ರೆ ಏನು? ನೀನು ಸದಾಕಾಲ ಪ್ರಭು ಶ್ರೀರಾಮಚಂದ್ರನನ್ನು ನೀನು ಸ್ಮರಣೆ ಮಾಡ್ತಾ ಇರು. ಆಗ ನಿನ್ನ ಮನಸ್ಸಿನಲ್ಲಿ ಬೇರೆ ಆಲೋಚನೆಗಳು ಬರೋದಿಲ್ಲ. ನಿನ್ನ ಮನಸ್ಸು ಹೃದಯದಲ್ಲಿ ಪ್ರಭು ಶ್ರೀರಾಮಚಂದ್ರನೇ ತುಂಬಿರೋದ್ರಿಂದ ನಿನಗೆ ಹೆದರಿಕೆ ಉಂಟಾಗೋದಿಲ್ಲ. ಹೀಗೆ ಸಮಾಧಾನದ ಮಾತುಗಳನ್ನು ಆಡ್ತಾನೆ ಹನುಮಂತ. ಮತ್ತು ಮುಂದುವರಿಸ್ತಾನೆ, ನಿಸಿಚರ ನಿಖರ ಪತಂಗ ಸಮ ರಘುಪತಿ ಬಾಣ ಕೃಸಾನು ಜನನಿ ಹೃದಯ ಧೀರ ದರುಜಾರೆ ನಿಸಾಚರ ಜಾನು. ಹೇ ತಾಯಿ, ಹೇ ಅಮ್ಮ, ನಿನಗೆ ನಾನು ಹೇಳಬೇಕಾ ರಾಮನ ಬಗ್ಗೆ? ನಿನಗೆಲ್ಲ ಗೊತ್ತಿರುವಂತಹದ್ದನ್ನ. ಆದರೆ ನಿನ್ನ ಹೃದಯ ಬಹಳ ಭಾರವಾಗಿದೆ. ನಿನ್ನ ಮನಸ್ಸಿನಲ್ಲಿ ಆ ಅಂಜಿಕೆ ಹೆದರಿಕೆ ಇವೆಲ್ಲ ತುಂಬಿಕೊಂಡಿರೋದ್ರಿಂದ ಈ ಕ್ಷಣದಲ್ಲಿ ನಿನಗೆ ಕೆಲವುಗಳು ಅರ್ಥ ಆಗ್ತಾ ಇಲ್ಲ. ಸೊ ಇಲ್ಲಿ ನಾನು ಕೇವಲ ನಿನಗೆ ನೆನಪುಗಳನ್ನು ಮಾಡಿಕೊಡ್ತಾ ಇದ್ದೀನಿ ಅಷ್ಟೆ. ಸೊ ರಾಮಚಂದ್ರ ಅಂತಂದರೆ ಅವನು ಸಾಮಾನ್ಯ ಅಲ್ಲ. ಇನ್ನು ರಘುಪತಿ ಬಾಣ ಮೀನ್ಸ್ ಬಾಣ. ಪ್ರಭು ಶ್ರೀರಾಮನ ಬಾಣ ಹೇಗಿದೆ ಅಂತಂದರೆ ಇಟ್ ಈಸ್ ಲೈಕ್ ಫೈರ್, ಅಗ್ನಿಯಂತೆ ಇದೆ. ಅದು ಎಲ್ಲವನ್ನ ಸುಟ್ಟು ಭಸ್ಮ ಮಾಡತ್ತೆ. ಪ್ರಭು ಶ್ರೀರಾಮಚಂದ್ರ ಬಾಣ ಬಿಟ್ಟಿದ್ದಾನೆ ಅಂತಂದರೆ ಅದು ಹೋಗಿ ಧ್ವಂಸ ಮಾಡತ್ತೆ. ನಿನಗೆ ಗೊತ್ತಿದೆ ಅವನ ಬಾಣ ಯಾವ ರೀತಿ ಇರುತ್ತೆ ಅಂತ. ಇಟ್ ಈಸ್ ಲೈಕ್ ಫೈರ್. ಮತ್ತು ಈ ಲಂಕೆಯಲ್ಲಿರುವಂತಹ ಈ ರಾಕ್ಷಸರು ನಿಸಾಚರರು ಅವರೆಲ್ಲ ದೇ ಆರ್ ಲೈಕ್ ಪತಂಗ, ಚಿಟ್ಟೆಗಳ ಥರ. ನಿನಗೆ ಗೊತ್ತಿದೆ ಚಿಟ್ಟೆಗಳ ಸ್ವಭಾವ. ಈ ಚಿಟ್ಟೆಗಳೆಲ್ಲ ಏನು ಮಾಡುತ್ತೆ ಅಂತಂದರೆ ಆ ದೀಪವನ್ನು ಕಂಡಾಗ, ಬೆಂಕಿಯನ್ನು ಕಂಡಾಗ ಒಂದು ರೀತಿ ಆ ಬೆಂಕಿಗೆ ಅಥವಾ ದೀಪದ ಜ್ವಾಲೆಗೆ ಆಕರ್ಷಿತವಾಗಿ ತಾವಾಗಿಯೇ ಬಂದು ಆ ಬೆಂಕಿಯಲ್ಲಿ ಬಿದ್ದು ಮರಣ ಹೊಂದತ್ವೆ. ಇದು ಪತಂಗದ ಸ್ವಭಾವ. ಸೊ ಪ್ರಭು ಶ್ರೀರಾಮಚಂದ್ರನ ಬಾಣಗಳು ಇಟ್ ಈಸ್ ಲೈಕ್ ಫೈರ್ ಅಂತಂದ ಮೇಲೆ ಇಲ್ಲಿರೋ ನಿಸಾಚರರು, ಈ ರಾಕ್ಷಸರು, ದೇ ಆರ್ ಲೈಕ್ ಪತಂಗ. ರಾಮ ನೇರವಾಗಿ ಬಾಣ ಬಿಟ್ಟು ಅವ್ರುಗಳನ್ನ ಸಾಯಿಸಬೇಕು ಅಂತ ಏನಿಲ್ಲ. ಅವನ ಬಾಣಗಳಿಂದ ಆ ಬೆಂಕಿ ಹೊರಸೂಸಿ ಈಚೆ ಬರುತ್ತಲ್ಲ, ಆ ಬೆಂಕಿಯನ್ನು ಕಂಡು ಪತಂಗಗಳು ಹೇಗೆ ಬೆಂಕಿಗೆ ಆಕರ್ಷಿತವಾಗಿ ತಾವಾಗಿಯೇ ಬಂದು ತಮ್ಮ ದೇಹವನ್ನು ಆ ಬೆಂಕಿಗೆ ಅರ್ಪಿಸತ್ವೆ,
ಆ ರೀತಿಯಲ್ಲಿ ಎಫರ್ಟ್ಲೆಸ್ ಆಗಿ ಶ್ರೀರಾಮಚಂದ್ರ ಈ ಲಂಕೆನಲ್ಲಿರುವಂತಹ ಎಲ್ಲ ರಾಕ್ಷಸರನ್ನ ಅವನು ಸಂಹಾರ ಮಾಡೋದರಲ್ಲಿ ಸಂಶಯನೇ ಇಲ್ಲ. ಆದ್ರಿಂದ ಈ ಪತಂಗಗಳು ಎಷ್ಟು ಸಮಯ ಬೆಂಕಿಯ ಮುಂದೆ ಹಾರಾಡೋದಕ್ಕೆ ಸಾಧ್ಯ? ಕೆಲವು ಕ್ಷಣಗಳ ಕಾಲ ಅಷ್ಟೇ. ಆಮೇಲೆ ಅದೇ ಬೆಂಕಿಯಲ್ಲಿ ಯಾವ ಬೆಂಕಿಯನ್ನು ಕಂಡು ಅವು ಆಕರ್ಷಿತವಾಗಿ ಬೆಂಕಿಯ ಸಮೀಪಕ್ಕೆ ಬಂದಿರುತ್ತೆ, ಅದೇ ಬೆಂಕಿಯಲ್ಲಿ ತಮ್ಮನ್ನು ತಾವು ಅರ್ಪಿಸಿಕೊಂಡು ಮರಣವನ್ನು ಹೊಂದುತ್ತವೆ. ಈ ನಿಶಾಚರರ ಪಾಡು ಕೂಡ ಅಷ್ಟೇ, ಇದಕ್ಕಿಂತ ಭಿನ್ನವಾಗಿಲ್ಲ. ಆದ್ರಿಂದ ತಾಯಿ, ನೀನು ಹೆದರ್ಕೋಬೇಡ, ಅಮ್ಮ ನೀ ಹೆದರ್ಕೋಬೇಡ. ಪ್ರಭು ಶ್ರೀರಾಮಚಂದ್ರನ ಬಾಣ ಹೇಗಿದೆ ಅಂತಂದ್ರೆ ಇಟ್ ಈಸ್ ಲೈಕ್ ಫೈರ್. ಮತ್ತು ಪ್ರಭು ಶ್ರೀರಾಮಚಂದ್ರನ ಬಾಣ ಅದರ ಪ್ರಖರತೆ ಹೇಗೆ ಅಂತಂದ್ರೆ, ಅವನ ಬಾಣ ಹೇಗೆ ಅಂತಂದ್ರೆ ಇಟ್ ಈಸ್ ಲೈಕ್ ಸನ್, ಸೂರ್ಯ. ಈಗ ಸೂರ್ಯ ಉದಯಿಸಿದಾನೆ ಅಂತಂದ್ರೆ ವಿಶ್ವದೆಲ್ಲೆಡೆ ಬೆಳಕು ಚೆಲ್ಲತ್ತೆ. ಸೂರ್ಯ ಎಲ್ಲ ಕಡೆ ಹೋಗ್ಬೇಕಾಗಿಲ್ಲ, ನಾನು ಹುಟ್ಟಿದ್ದೀನಿ, ನಾನು ಬೆಳಕು ಹರಿಸ್ತಾ ಇದ್ದೀನಿ ಅಂತ ಸೂರ್ಯ ಡಂಗುರ ಹೊಡೆದು ಸಾರಬೇಕಾಗಿಲ್ಲ. ಸೂರ್ಯ ಉದಯಿಸಿದಾನೆ ಅಂತಂದ್ರೆ ಸಾಕು, ಆ ವಿಶ್ವದ ಎಲ್ಲ ಕಡೆ ಆ ಬೆಳಕು ತುಂಬಿಕೊಳ್ಳುತ್ತೆ. ಬೆಳಕು ತುಂಬಿದೆ ಅಂತಂದ್ರೆ ಏನರ್ಥ? ಅಲ್ಲಿ ಕತ್ತಲೆಗೆ ಅವಕಾಶವೇ ಇಲ್ಲ. ಇನ್ನು ನಿಶಾಚರರು ಅಂತಂದ್ರೇನು? ದೇ ಆರ್ ಲೈಕ್ ತಮ. ಶ್ರೀರಾಮಚಂದ್ರನ ಬಾಣ ಈಸ್ ಲೈಕ್ ಸನ್, ಅದು ಬೆಳಕು. ಅಂಡ್ ದಿಸ್ ನಿಶಾಚರರು ದೇ ಆರ್ ಬೇಸಿಕಲಿ ದೇ ಆರ್ ತಮೋಗುಣ ಪೀಪಲ್. ತಮೋ ಅಂತಂದ್ರೆ ಇಟ್ ಈಸ್ ಡಾರ್ಕ್ನೆಸ್. ಸೊ ಸೂರ್ಯ ಉದಯಿಸಿದಾನೆ, ಎಲ್ಲೆಲ್ಲೂ ಬೆಳಕಿದೆ ಅಂತಂದ್ರೆ ಇನ್ನು ಕತ್ತಲೆಗೆ ಎಲ್ಲಿ ಅವಕಾಶ ಇದೆ ತಾಯಿ? ಅದರಿಂದ ನೀವು ಯೋಚನೆ ಮಾಡುವಂತಹದ್ದೇನೂ ಇಲ್ಲ. ಸೂರ್ಯ ಹುಟ್ಟಿದಾನೆ ಅಂತಂದ್ರೆ ದೇರ್ ಕೆನಾಟ್ ಬಿ ಡಾರ್ಕ್ನೆಸ್. ಅಲ್ಲಿ ಕತ್ತಲೆ ಆ ಬೆಳಕಿನ ಎದುರಿಗೆ ನಿಲ್ಲುವಂತಹ ಶಕ್ತಿ ಅದಕ್ಕಿಲ್ಲ. ಬೆಳಕು ಬಂದಿದೆ, ಬೆಳಕು ಇದೆ ಅಂತಂದ್ರೆ ದಟ್ ಈಸ್ ಸಫಿಷಿಯಂಟ್. ಕತ್ತಲೆ ಎಲ್ಲಿ ಹೋಯ್ತು ಅಂತಲ್ಲ, ಅಲ್ಲಿ ಕತ್ತಲೆನೇ ಇಲ್ಲ, ದಟ್ಸ್ ಆಲ್. ಅದರಿಂದ ತಾಯಿ, ನೀನು ದಯಮಾಡಿ ಧೈರ್ಯವನ್ನು ಕಳ್ಕೋಬೇಡ. ಅದರಿಂದ ಪ್ರಭು ಶ್ರೀರಾಮಚಂದ್ರ ಇಲ್ಲಿಗೆ ಬರ್ತಾನೆ ಅನ್ನುವಂತಹ ನಂಬಿಕೆಯನ್ನು ನೀನು ಕಳ್ಕೋಬೇಡ. ಸೊ ಪ್ರಭು ಶ್ರೀರಾಮಚಂದ್ರ ಇಲ್ಲಿಗೆ ಯಾವುದೇ ಸಮಯದಲ್ಲಿ ಇಡೀ ವಾನರ ಸೇನೆಯೊಂದಿಗೆ ಇಲ್ಲಿ ಬಂದು ತಲುಪ್ತಾನೆ, ಇಲ್ಲಿ ಮುತ್ತಿಗೆ ಹಾಕ್ತಾನೆ, ರಾಕ್ಷಸರನ್ನ ಧ್ವಂಸ ಮಾಡ್ತಾನೆ, ರಾವಣನನ್ನ ಕೊಲ್ತಾನೆ. ಇದೆಲ್ಲ ನಡೆದೇ ತೀರುತ್ತೆ. ಆದ್ರಿಂದ ಈ ವಿಚಾರದಲ್ಲಿ ನೀನು ಅನುಮಾನ ಪಡಬೇಡ, ನೀನು ತಾಳ್ಮೆ ಕಳ್ಕೋಬೇಡ. ಡೋಂಟ್ ಲೂಸ್ ಹಾರ್ಟ್. ಸೊ ಇದು ಹನುಮಂತ ಸೀತಾಮಾತೆಯಲ್ಲಿ ತಾಯಿಯನ್ನ ಕಾಣ್ತಾನೆ. ಸೊ ಇಲ್ಲಿ ಮುಖ್ಯವಾಗಿ ಹನುಮಂತ ಅವಳಿಗೆ ಯಾವ ರೀತಿ ಧೈರ್ಯವನ್ನು ಕೊಡ್ತಾ ಇದ್ದಾನೆ ಅಂತಂದ್ರೆ, ಒಬ್ಬ ಮಗ ತನ್ನ ಕಣ್ಣೆದುರಿಗೆ ತಾಯಿ ಕಣ್ಣೀರು ಹಾಕ್ತಾ ಇದ್ದಾಳೆ, ಅವಳು ಹೆದರಿದಾಳೆ ಅಂತಂದಾಗ ಹೇಗೆ ಸಮಾಧಾನ ಮಾಡ್ತಾನೆ ಒಬ್ಬ ಮಗ, ಆ ರೀತಿಯಲ್ಲಿ ಹನುಮಂತ ಸೀತಾಮಾತೆಗೆ ಆ ಸಮಯದಲ್ಲಿ ಏನೆಲ್ಲ ಧೈರ್ಯವನ್ನು ಕೊಡಬೇಕು ಅವೆಲ್ಲವನ್ನು ಕೊಟ್ಟು ಅವಳನ್ನು ಸಮಾಧಾನ ಮಾಡ್ತಾನೆ. ಔ ರಘುಬೀರ ಹೋತಿ ಸುದೀಪಾಯಿ ಕರತೆ ನಾಹಿ ಬಿಂಬು ರಘುರಾಯಿ ರಾಮ ಬಾನ ರವಿ ಉಯೇ ಜಾನಕಿ ತಮ ಬರೋತ ಕಹ ಜಾತು ದಾನಕಿ. ಹೇ ತಾಯಿ, ಪ್ರಭು ಶ್ರೀರಾಮಚಂದ್ರನಿಗೆ ನೀನು ಇಲ್ಲಿ ಲಂಕೆಯಲ್ಲಿ ಇದೆಯಾ ಅನ್ನುವಂತಹದ್ದು ಅವನಿಗೆ ಗೊತ್ತಿಲ್ಲ. ಹಿ ಈಸ್ ನಾಟ್ ಅವೇರ್ ಆಫ್ ದಿಸ್. ನೀನು ಇಲ್ಲಿರುವಂತಹ ಸುದ್ದಿ ಅವನಿಗೆ ತಲುಪಿಲ್ಲ. ನಮಗೆ ಸುದ್ದಿ ಸಿಕ್ತು, ಸೊ ನನ್ನನ್ನು ಆಯ್ಕೆ ಮಾಡಿದ್ರು, ನಾನು ಇಲ್ಲಿಗೆ ಸಮುದ್ರವನ್ನು ದಾಟಿ ಇಲ್ಲಿಗೆ ಬಂದು ನಿನ್ನನ್ನು ನೋಡಿದೆ. ನನಗೆ ನೀನು ಇಲ್ಲಿ ಲಂಕೆನಲ್ಲಿ ಇದೆಯಾ ಅನ್ನುವಂತಹ ಸುದ್ದಿ ನನಗೆ ಗೊತ್ತಾಗಿದೆ, ಬಟ್ ಇಲ್ಲಿವರೆಗೆ ರಾಮಚಂದ್ರನಿಗೂ ಕೂಡ ಗೊತ್ತಿಲ್ಲ. ಅವನಿಗೆ ನೀನು ಇಲ್ಲಿರುವಂತಹ ಸುದ್ದಿ ತಿಳಿದಿಲ್ಲ. ನಾನು ಇಲ್ಲಿಂದ ನಿನ್ನ ಸಂದೇಶವನ್ನು ತಗೊಂಡು ಹೋಗಿ ಪ್ರಭು ಶ್ರೀರಾಮಚಂದ್ರನಿಗೆ ಕೊಟ್ಟು ಅವಳು ಇಲ್ಲಿ ಲಂಕೆನಲ್ಲಿ ಇದ್ದಾಳೆ ಅನ್ನುವಂತಹದ್ದನ್ನು ನಾನು ಹೇಳಿದ ಮೇಲೆ ರಾಮನಿಗೆ ಗೊತ್ತಾಗುತ್ತೆ. ಅದರಿಂದ ಇಲ್ಲಿವರೆಗೆ ರಾಮನಿಗೆ ಕೂಡ ನಿನ್ನ ಸುದ್ದಿ ಗೊತ್ತಿಲ್ಲ, ಅವನಿಗೆ ನಿನ್ನ ವಿಚಾರ ತಿಳಿದಿಲ್ಲ. ಒಂದು ವೇಳೆ ರಾಮಚಂದ್ರನಿಗೆ ಈಗಾಗಲೇ ನೀನು ಈ ಜಾಗದಲ್ಲಿ ಇದೆಯಾ ಅನ್ನುವಂತಹ ಒಂದು ವಿಚಾರ ಸುದ್ದಿ ಅವನಿಗೆ ತಿಳಿದಿದ್ದರೆ ಅವನು ಇಷ್ಟೊಂದು ತಡ ಮಾಡ್ತಾ ಇರಲಿಲ್ಲ. ಅವನು ನನಗಿಂತ ಮುಂಚೆ ಬಂದ್ಬಿಡ್ತಾ ಇದ್ದ.
ಅವನಿಗಿನ್ನೂ ಗೊತ್ತೇ ಇಲ್ಲ ವಿಚಾರ. ಅಮ್ಮ ಜಾನಕಿ ದೇವಿ, ನಾನು ಈಗಾಗಲೇ ಹೇಳ್ದಂಗೆ ಶ್ರೀರಾಮನ ಬಾಣಗಳು ಇಟ್ ಈಸ್ ಲೈಕ್ ಸೂರ್ಯ, ಬೆಳಕು ಅದು. ಸೊ ಸೂರ್ಯ ಉದಯಿಸಿದಾನೆ ಅಂತಂದರೆ ವಿಶ್ವದ ಎಲ್ಲ ಕಡೆ ಆ ಬೆಳಕನ್ನು ನಾವು ನೋಡಬಹುದು. ಸೊ ದಟ್ ಈಸ್ ದಿ ಮೀನಿಂಗ್. ಸೂರ್ಯ ಉದಯಿಸಿದಾನೆ ಅಂತಂದರೆ ಎಲ್ಲೆಲ್ಲೂ ಬೆಳಕು, ಎಲ್ಲೆಲ್ಲೂ ಚೈತನ್ಯ, ಎಲ್ಲೆಲ್ಲೂ ಆಕ್ಟಿವಿಟೀಸ್. ಸೊ ಎಲ್ಲ ಕಡೆ ಚೈತನ್ಯಮಯ ಅದು. ಸೊ ರಾಮನ ಬಾಣ ಇಟ್ ಈಸ್ ಲೈಕ್ ದಟ್. ಅಂತಹ ಪ್ರಜ್ವಲಿಸುವ ಬೆಳಕು ಎಲ್ಲ ಕಡೆ ಇದೆ ಅಂತಂದಾಗ ಈ ರಾಕ್ಷಸ ಸೇನೆ ಇಟ್ ಈಸ್ ತಮ, ಇಟ್ ಈಸ್ ಲೈಕ್ ಡಾರ್ಕ್ನೆಸ್. ಸೊ ಇಷ್ಟೊಂದು ಪ್ರಜ್ವಲಿಸುವ ಬೆಳಕಿನ ಎದುರಿಗೆ ಈ ಕತ್ತಲೆ ಹೇಗೆ ತಾನೇ ಇರೋದಕ್ಕೆ ಸಾಧ್ಯ? ಇಟ್ ಈಸ್ ನಾಟ್ ಪಾಸಿಬಲ್. ಇಟ್ ಈಸ್ ಸೋ ಅನ್ಫಾರ್ಚುನೇಟ್. ಪ್ರಭು ಶ್ರೀರಾಮಚಂದ್ರನಿಗೆ ನಿನ್ನ ವಿಚಾರ ತಿಳಿದು ಬಂದಿಲ್ಲ. ಆದ್ರಿಂದ ಇಲ್ಲಿ ಸ್ವಲ್ಪ ತಡ ಆಗ್ತಾ ಇದೆ ಅಷ್ಟೇ. ಈಗಾಗಲೇ 10 ತಿಂಗಳು ಕಳೆದು ಹೋಗಿದೆ. ಇಷ್ಟು ಡಿಲೇಗೆ ಕಾರಣ ಏನು ಅಂತಂದರೆ ಪ್ರಭು ಶ್ರೀರಾಮನಿಗೆ ಸುದ್ದಿ ಗೊತ್ತಿಲ್ಲ. ಶ್ರೀರಾಮಚಂದ್ರನಿಗೆ ತಾಯಿ ನೀನು ಎಲ್ಲಿದೆಯಾ ಅನ್ನುವಂತಹದ್ದು ಅದರ ಬಗ್ಗೆ ಸ್ವಲ್ಪವೂ ಕೂಡ ಮಾಹಿತಿ ಇಲ್ಲ. ಮತ್ತು ಪ್ರಭು ಶ್ರೀರಾಮಚಂದ್ರನೊಂದಿಗೆ ಲಕ್ಷ್ಮಣ ಇದ್ದಾನೆ. ಬೋತ್ ರಾಮ ಅಂಡ್ ಲಕ್ಷ್ಮಣ ದೇ ಆರ್ ಸರ್ಚಿಂಗ್ ಫಾರ್ ಯು. ಅವ್ರು ಸುಮ್ಮನೆ ಕೂತಿಲ್ಲ, ನೀ ಯೋಚನೆ ಮಾಡಬೇಡ. ಸೂರ್ಯ ಹುಟ್ಟಿದಾನೆ, ಬೆಳಕು ಹರಿದಿದೆ ಅಂತಂದರೆ ದರ್ ಈಸ್ ನೋ ಸ್ಕೋಪ್ ಫಾರ್ ಡಾರ್ಕ್ನೆಸ್. ಪ್ರಭು ಶ್ರೀರಾಮನ ಬಾಣಗಳು ಇಟ್ ಈಸ್ ಲೈಕ್ ಸನ್. ಸೊ ರಾಕ್ಷಸ ಸೇನೆ ಅಂತಂದರೆ ಇಟ್ ಈಸ್ ಲೈಕ್ ತಮ. ಆದ್ದರಿಂದ ಬೆಳಕು ಹರಿಯಿತು ಅಂತಂದ ಮೇಲೆ ಅಲ್ಲಿ ದರ್ ಈಸ್ ನೋ ಸ್ಕೋಪ್ ಫಾರ್ ತಮ. ಸೊ ಇನ್ನು ಮುಂದೆ ಪ್ರಭು ಶ್ರೀರಾಮಚಂದ್ರನ ಬಾಣಗಳು ಲಂಕೆಗೆ ಬಂದು ತಲುಪೋದ್ರಲ್ಲಿ, ಲಂಕೆಯನ್ನು ಮುಟ್ಟೋದ್ರಲ್ಲಿ ಸಂಶಯವೇ ಇಲ್ಲ. ದರ್ ಈಸ್ ನೋ ವಂಡರ್, ಇಟ್ ಹ್ಯಾಸ್ ಟು ಹ್ಯಾಪನ್. ಮತ್ತು ಅದು ಇಡೀ ರಾಕ್ಷಸ ಸಮೂಹವನ್ನು ನಿರ್ನಾಮ ಮಾಡುತ್ತೆ ಆ ಬಾಣಗಳು. ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಆದುದರಿಂದ ತಾಯಿ ನೀನು ಯೋಚನೆ ಮಾಡಬೇಡ. ಅಬಹಿ ಮಾತು ಮೈ ಜಾऊ ಲವಾಯಿ, ಪ್ರಭು ಆಯಸು ನಹಿ ರಾಮ ದೋಹಾಯಿ. ಕಚುಕ ದಿವಸ ಜನನಿ ದರುಧೀರ, ಕಪೀನ್ಹ ಸಹಿತ ಐ ಹಹಿ ರಘುಬೀರ. ಮಾತು, ಹೇ ಅಮ್ಮ, ಹೇ ತಾಯಿ, ಇನ್ಫ್ಯಾಕ್ಟ್ ಇಟ್ ಈಸ್ ಪಾಸಿಬಲ್ ಫಾರ್ ಮೀ. ಏನು, ನಾನೇ ನಿನ್ನನ್ನು ಇಲ್ಲಿಂದ ಈ ಕ್ಷಣದಲ್ಲಿ ಕರ್ಕೊಂಡು ಹೊರಟೋಗ್ಬಿಡ್ಬೋದು. ಪ್ರಭು ಶ್ರೀರಾಮಚಂದ್ರ ಎಲ್ಲಿದ್ದಾನೆ ಆ ಜಾಗಕ್ಕೆ ಈ ಕ್ಷಣದಲ್ಲಿ ನಾನು ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೋದು. ಐ ಕ್ಯಾನ್ ಡೂ ದಿಸ್. ಐ ಆಮ್ ಕೇಪಬಲ್ ಆಫ್ ಡೂಯಿಂಗ್ ದಿಸ್. ಬಟ್ ನಾ ಯಾಕೆ ಈ ಕೆಲಸವನ್ನು ಮಾಡ್ತಾ ಇಲ್ಲ ಅಂತಂದರೆ ನನಗೆ ಪ್ರಭುವಿನ ಆಜ್ಞೆ ಸಿಕ್ಕಿಲ್ಲ ಈ ವಿಚಾರದಲ್ಲಿ. ನನಗೆ ಕೇವಲ ಸೀತೆಯನ್ನು ಹುಡುಕೊಂಬ ಅಷ್ಟು ಮಾತ್ರ ನನಗೆ ಆಜ್ಞೆ ಆಗಿರುವಂತಹದ್ದು. ನನಗೆ ಆದೇಶ ಸಿಕ್ಕಿಲ್ಲ. ಸಿಕ್ಕಿದ್ದಿದ್ರೆ ಅದರ ಕಥೆನೇ ಬೇರೆ. ಈಗಾಗಲೇ ನಾನು ನಿಮ್ಮನ್ನು ರಾಮಚಂದ್ರನ ಬಳಿಗೆ ಕರ್ಕೊಂಡು ಹೊರಟೋಗ್ತಾ ಇದ್ದೆ. ಇಟ್ ಈಸ್ ವೆರಿ ಈಸಿ ಫಾರ್ ಮೀ. ಅದರಿಂದ ಧೈರ್ಯವಾಗಿ ನೀವು ಇಲ್ಲಿರಬೇಕು. ಮತ್ತು ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ನಾನೇನು ಹೆಚ್ಚು ಕಷ್ಟಪಡಬೇಕಾಗಿಲ್ಲ. ಎಫರ್ಟ್ಲೆಸ್, ಐ ಕ್ಯಾನ್ ಡೂ ದಿಸ್. ಬಟ್ ಐ ಹ್ಯಾವ್ ನೋ ಕಮ್ಯಾಂಡ್ ಫ್ರಮ್ ಭಗವಾನ್. ನನಗೆ ಪ್ರಭುವಿನಿಂದ ಆಜ್ಞೆ ಸಿಕ್ಕಿಲ್ಲ. ಆದ್ದರಿಂದ ನಾ ಇಲ್ಲಿಂದ ಇನ್ನೇನು ಹೊರಟು ಬಿಡ್ತೀನಿ. ಹೋಗಿ ಶ್ರೀರಾಮಚಂದ್ರನನ್ನು ಭೇಟಿ ಮಾಡಿ ಅವನಿಗೆ ಎಲ್ಲ ವಿಚಾರವನ್ನು ತಿಳಿಸ್ತೀನಿ. ಸೊ ಕೇವಲ ಇನ್ನು ಸ್ವಲ್ಪ ದಿವಸ ನೀವು ತಾಳ್ಮೆಯಿಂದ ಇರಬೇಕು. ಸೊ ಇಲ್ಲಿರೋಂತಹದ್ದು ನಿಮಗೆ ಕಷ್ಟ ಆಗ್ತಾ ಇದೆ ಅಂತ ನನಗೆ ಗೊತ್ತು. ಯಾಕೆ ಅಂತಂದರೆ ಆ ವಿರಹ ವೇದನೆಯನ್ನು ನೀವು ಹೇಗೆ ಅನುಭವಿಸ್ತಾ ಇದ್ದೀರಿ ಅನ್ನುವಂತಹದ್ದು ನಾನು ಕಣ್ಣಿಂದ ನೋಡ್ತಾ ಇದ್ದೀನಿ. ಸೊ ವಿತೌಟ್ ರಾಮಚಂದ್ರ ನೀವು ಇಲ್ಲಿರುವಂತಹದ್ದು ಬಹಳ ಕಷ್ಟ. ಇಟ್ ಈಸ್ ವೆರಿ ಡಿಫಿಕಲ್ಟ್. ನನಗೆ ಇದು ಗೊತ್ತಿದೆ. ಆದರೂ ಕೂಡ ದರ್ ಈಸ್ ನೋ ಅದರ್ ವೇ. ಬೇರೆ ದಾರಿ ಇಲ್ಲ. ಇನ್ನು ಕೇವಲ ಕೆಲವು ದಿನಗಳ ಕಾಲ ನೀವು ಇಲ್ಲಿರಬೇಕಾಗತ್ತೆ. ಓನ್ಲಿ ಫಾರ್ ಎ ಫ್ಯೂ ಮೋರ್ ಡೇಸ್, ದಟ್ಸ್ ಆಲ್. ವಿತಿನ್ ನೋ ಟೈಮ್ ಪ್ರಭು ಶ್ರೀರಾಮಚಂದ್ರ
ಸದ್ಯದಲ್ಲೇ ಎಲ್ಲ ಕಪಿ ಸೈನ್ಯದೊಂದಿಗೆ ವಾನರರೊಂದಿಗೆ ಬಹಳ ಬೇಗನೆ ಇಲ್ಲಿಗೆ ಬರ್ತಾನೆ. ಸೊ ವಿತಿನ್ ನೋ ಟೈಮ್ಸ್ ಥಿಂಗ್ಸ್ ವಿಲ್ ಬಿ ಬೆಟರ್. ಆದ್ದರಿಂದ ನೀವು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಹೀಗೆ ಸಾಕಷ್ಟು ಸೀತಾಮಾತೆಗೆ ಅವನು ಸಮಾಧಾನವನ್ನು ಮಾಡ್ತಾ ಇದ್ದಾನೆ, ಧೈರ್ಯವನ್ನು ಹೇಳ್ತಾ ಇದ್ದಾನೆ. ನಿಸಿಚರ ಮಾರಿತೋ ಹಿ ಲೈ ಜೈ ಹೈ ತಿಹುಪುರ ನಾರದಾದಿ ಜಸು ಹೈ ಹಹಿ ಹೈಸುತ ಕಪಿ ಸಕ ತುಮಹಿ ಸಮಾನ ಜಾತು ದಾನ ಅತಿ ಬಟ ಬಲವಾನ. ನಿಸಿಚರಿ ಮಾರ, ನಿಸಚರ ಮಾರಿ. ಸೊ ಇಲ್ಲಿರುವಂತಹ ಎಲ್ಲ ರಾಕ್ಷಸರನ್ನ ಸಂಹರಿಸಿ ಅವರೆಲ್ಲರನ್ನ ಗೆದ್ದು ಜಯಶಾಲಿಯಾಗಿ ಶ್ರೀರಾಮಚಂದ್ರ ನಿಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಸೊ ಮುಂದಿನ ಅವಕಾಶದಲ್ಲಿ ಇದೇ ನಡೆಯುವಂತಹದ್ದು, ಈ ಘಟನೆನೇ ಇಲ್ಲಿ ನಡೆಯುತ್ತೆ. ಬಹಳ ವಿಜೃಂಭಣೆಯಿಂದ ಇಲ್ಲಿಗೆ ಶ್ರೀರಾಮಚಂದ್ರ ಬರ್ತಾನೆ. ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಅದೊಂದು ದೊಡ್ಡ ಸಡಗರ. ಯಾಕೆ ಅಂತಂದ್ರೆ ಅಷ್ಟೊತ್ತಿಗೆ ಇಲ್ಲಿರುವಂತಹ ಎಲ್ಲ ರಾಕ್ಷಸರು ಶ್ರೀರಾಮಚಂದ್ರನ ಬಾಣಗಳಿಗೆ ತುತ್ತಾಗಿ ಮರಣವನ್ನು ಹೊಂದಿರ್ತಾರೆ, ಇನ್ಕ್ಲೂಡಿಂಗ್ ರಾವಣ. ಆಲ್ ದಿ ರಾಕ್ಷಸಾಸ್, ನಿಸಿಚರ ಮಾರಿ ಎಲ್ಲ ರಾಕ್ಷಸರು ಕೂಡ ಹತರಾಗೋದರಲ್ಲಿ ಸಂಶಯ ಇಲ್ಲ. ಅದರಿಂದ ಯೋಚನೆ ಮಾಡುವಂತಹದ್ದು ಬೇಡ. ಸಹನೆಯಿಂದ ಕೇವಲ ಕೆಲವೇ ಸಮಯ ನೀವು ಕಾಯಬೇಕಾಗಿದೆ ಅಷ್ಟೇ. ದಟ್ಸ್ ಆಲ್. ಯಾಕೆಂತಂದ್ರೆ ಪ್ರಭು ಶ್ರೀರಾಮಚಂದ್ರನ ಈ ಒಂದು ವಿಜಯವನ್ನ ಅಂತಂದ್ರೆ ಅವನು ದೊಡ್ಡ ವಾನರ ಸೇನೆಯೊಂದಿಗೆ ಇಲ್ಲಿ ಬಂದು ರಾವಣನೊಂದಿಗೆ ಯುದ್ಧವನ್ನ ಮಾಡಿ ರಾವಣ ಸಂಹಾರವನ್ನ ಮಾಡಿ ಜಯಶಾಲಿಯಾಗಿ ವಿಜಯದ ಮಾಲೆಯನ್ನ ಧರಿಸಿ ನಿಮ್ಮನ್ನ ಇಲ್ಲಿಗೆ ಕರ್ಕೊಂಡು ಹೋಗ್ತಾನಲ್ಲ, ಆ ಒಂದು ಸಡಗರ ಇದೆಯಲ್ಲ, ಅದನ್ನ ನಾರದಾದಿ ಎಲ್ಲ ಮಹರ್ಷಿಗಳು ಕೂಡ 3 ಲೋಕಗಳಲ್ಲಿಯೂ ಕೂಡ ಹಾಡಿ ಹೊಗಳಬೇಕು. ಸೊ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಗೂ ಕೂಡ ಈ ಸುದ್ದಿ ತಿಳಿಬೇಕು. ಪ್ರಭುವಿನ ಲೀಲೆ, ಪ್ರಭುವಿನ ಶಕ್ತಿ, ಅವನ ಮಹಿಮೆ ಇದೆಲ್ಲ ಲೋಕ ಪ್ರಸಾರ ಆಗಬೇಕು. ಅದೆಲ್ಲ ಆಗತ್ತೆ, ಸಂಶಯನೇ ಇಲ್ಲ. ಆದ್ರಿಂದ ನಾರದಾದಿ ಅನೇಕ ಮಹರ್ಷಿಗಳು, ಅನೇಕ ಮುನಿಗಳು ಪ್ರಭು ಶ್ರೀರಾಮಚಂದ್ರನ ಮಹಿಮೆಯನ್ನ ಹಾಡಿ ಕೊಂಡಾಡಿ ಹೊಗಳೋದಕ್ಕೆ ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಅದು ನಡೆದೇ ತೀರುತ್ತೆ. ಅಂಡ್ ಯು ಆರ್ ಗೋಯಿಂಗ್ ಟು ವಿಟ್ನೆಸ್ ದಿಸ್. ಹನುಮಂತ ಹೀಗೆ ಸೀತಾಮಾತೆಯನ್ನ ಸಂತೈಸ್ತಾ ಇದ್ದಾನೆ. ಹನುಮಂತನ ಬಾಯಿಯಿಂದ ಈ ಮಾತುಗಳನ್ನ ಕೇಳಿದ ನಂತರದಲ್ಲಿ ಒಂದು ರೀತಿಯಲ್ಲಿ ಸೀತಾಮಾತೆಗೆ ಬಹಳ ಸಂತೋಷ ಆಗುತ್ತೆ ಮತ್ತು ಬಹಳ ಭರವಸೆಯ ಮಾತುಗಳನ್ನು ಆಡ್ತಾ ಇದ್ದಾನೆ. ಸೊ ಈ ಮಾತುಗಳೇ ಅವಳಿಗೆ ಬಹಳ ಸ್ಫೂರ್ತಿ ಮತ್ತು ಧೈರ್ಯವನ್ನು ಕೊಡ್ತಾ ಇದೆ. ಇನ್ಫ್ಯಾಕ್ಟ್ ಯಾವುದೊಂದು ಇನ್ನೂ ನಡೆದಿಲ್ಲ. ಯಾಕೆಂತಂದ್ರೆ ಹನುಮಂತ ಕೂಡ ಇಲ್ಲಿಂದ ಇನ್ನೂ ಹಿಂತಿರುಗಿಲ್ಲ, ಶ್ರೀರಾಮಚಂದ್ರ ಇಲ್ಲಿಗೆ ಬಂದಿಲ್ಲ, ಯುದ್ಧ ಪ್ರಾರಂಭವಾಗಿಲ್ಲ, ರಾಕ್ಷಸ ಸೇನೆಯವರು ಯಾರೂ ಕೂಡ ಇನ್ನೂ ಮರಣ ಹೊಂದಿಲ್ಲ. ಸೊ ಇನ್ನು ಏನು ಕೂಡ ನಡೆದಿಲ್ಲ. ಕೇವಲ ಹನುಮಂತ ಇಲ್ಲಿ ಮುಂದೆ ಆಗುವಂತಹ ವಿಚಾರವನ್ನ ಅವನು ಹೇಳ್ತಾ ಇದ್ದಾನಲ್ಲ, ಆ ಭರವಸೆಯ ಮಾತುಗಳು ಅದು ಸೀತೆಗೆ ಸಾಕಷ್ಟು ತೃಪ್ತಿಯನ್ನು ಕೊಟ್ಟಿದೆ. ಒಂದು ರೀತಿಯಲ್ಲಿ ಅವಳಿಗೆ ಧೈರ್ಯ. ಸೊ ಆ ಭರವಸೆ ಎನ್ನುವಂತಹದ್ದು ಹಾಗೆ, ಮುಂದಿನ ಅವಕಾಶ ಈಸ್ ವೆರಿ ಬೆಟರ್, ದಟ್ ಈಸ್ ಭರವಸೆ. ಸೊ ದ ನೆಕ್ಸ್ಟ್ ಮೊಮೆಂಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಫೈನ್. ಆ ಒಂದು ಭರವಸೆ ಎನ್ನುವಂತಹದ್ದು ನಮ್ಮನ್ನು 10 ಹೆಜ್ಜೆ ಮುಂದಕ್ಕೆ ಹೋಗೋ ಹಾಗೆ ಮಾಡುತ್ತೆ. ಸೊ ಆ ರೀತಿಯಲ್ಲಿ ಇಲ್ಲಿ ಪ್ರಭು ಶ್ರೀರಾಮಚಂದ್ರನ ಗುಣಗಾನವನ್ನು ಮಾಡುವುದರ ಜೊತೆಗೆ ಸೀತೆಗೆ ಅವನು ಧೈರ್ಯವನ್ನು ಕೊಡ್ತಾ ಇದ್ದಾನೆ. ರಾಮಚಂದ್ರನ ಬಾಣಗಳು ಅಗ್ನಿಯಂತೆ, ಬೆಂಕಿಯಂತೆ. ಆ ಬೆಂಕಿಯಲ್ಲಿ ಎಫರ್ಟ್ಲೆಸ್ ಆಗಿ ರಾಕ್ಷಸರು, ದೇ ಆರ್ ಲೈಕ್ ಪತಂಗಾಸ್, ಅವರಾಗೆ ಬಂದು ಬಿದ್ದು ಸಾಯ್ತಾರೆ. ಸೊ ಇಲ್ಲಿ ರಾಕ್ಷಸರ ಸಂಹಾರ ಅನ್ನುವಂತಹದ್ದು, ಅದಕ್ಕಾಗಿ ಶ್ರೀರಾಮಚಂದ್ರ ಯಾವುದೇ ರೀತಿಯಲ್ಲಿ ಕಷ್ಟಪಡಬೇಕಾಗಿಲ್ಲ. ಎಫರ್ಟ್ಲೆಸ್ ಆಗಿ ಈ ಯುದ್ಧದಲ್ಲಿ ಅವನಿಗೆ ವಿಜಯದ ಮಾಲೆ ಸಿಗುತ್ತೆ. ಅಂಡ್ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಯು ಆರ್ ಗೋಯಿಂಗ್ ಟು ವಿಟ್ನೆಸ್ ದಿಸ್. ಅಂಡ್ ಈ ಒಂದು ಸಡಗರ, ಈ ಒಂದು ವಿಜಯದ ಹಬ್ಬವನ್ನ ಇಡೀ ವಿಶ್ವದಲ್ಲಿ 3 ಲೋಕದಲ್ಲಿಯೂ ಹಾಡಿ ಹೊಗಳೋದಕ್ಕೆ ಈಗಾಗಲೇ
ನಾರದಾದಿ ಅನೇಕ ಮುನಿಗಳು, ಋಷಿಗಳು, ದೇ ಆರ್ ಪ್ರಿಪೇರ್ಡ್, ಅವರೆಲ್ಲ ಕಾಯ್ಕೊಂಡಿದ್ದಾರೆ ಭಗವಂತನ ಮಹಿಮೆಯನ್ನು ಹಾಡಿ ಕೊಂಡಾಡುವುದಕ್ಕೆ. ಇದೆಲ್ಲ ನಡೆದೇ ತೀರುತ್ತೆ. ಆ್ಯಂಡ್ ಯು ಆರ್ ಗೋಯಿಂಗ್ ಟು ವಿಟ್ನೆಸ್ ದಿಸ್. ಸೊ ಇಂತಹ ಭರವಸೆಯ ಮಾತುಗಳನ್ನು ಕೇಳಿ ಒಂದು ಕಡೆ ಸೀತೆಗೆ ಬಹಳ ಸಂತೋಷ ಆಗ್ತಾ ಇದೆ, ಸಮಾಧಾನ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಸೀತೆಗೆ ಒಂದು ರೀತಿಯ ಅನುಮಾನ ಉಂಟಾಗ್ತಾ ಇದೆ. ಅದೇನು ಅಂತಂದ್ರೆ ಬಹಳ ವಿಚಿತ್ರವಾದ ಅನುಮಾನ ಅವಳಿಗೆ. ಯಾಕೆ ಅಂತಂದ್ರೆ ಅವಳು ಹನುಮಂತನನ್ನ ಭೇಟಿ ಮಾಡಿದಾಗ ಆ ಒಂದು ಸಣ್ಣ ರೂಪವನ್ನು ನೋಡ್ತಾಳೆ. ಯಾರೋ ರಾಮನ ದೂತ ಇಲ್ಲಿಗೆ ಬಂದಿದ್ದಾನೆ, ಈ ಒಂದು ರಾಮಾಂಕಿತ ಮುದ್ರೆಯನ್ನು ತಂದಿದ್ದಾನೆ ಅಂತ ಅವಳು ತಿಳ್ಕೊಂಡಿರ್ತಾಳೆ. ಸೊ ಯಾರೋ ಸಮ್ ಡಿವೋಟಿ ಆಫ್ ಶ್ರೀರಾಮಚಂದ್ರ ಹ್ಯಾಸ್ ಅರೈವ್ಡ್, ಅವನು ಬಂದಿದ್ದಾನೆ, ಅವನು ಪ್ರಭುವಿನ ಈ ಒಂದು ಲೀಲೆಯನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಸೊ ಎಲ್ಲವನ್ನ ಹೇಳಿದ್ದಾನೆ. ಸೊ ಬಂದಿರುವಂತಹದ್ದು ಯಾರೋ ಒಬ್ಬ ಡಿವೋಟಿ, ಒಬ್ಬ ಭಕ್ತ. ಸೊ ಅವನನ್ನು ನೋಡಬೇಕು ಅಂತ ಸೀತೆಗೆ ಬಹಳ ಕಾತುರತೆ ಉಂಟಾಗುತ್ತೆ. ಆಗ ಅವಳು ಕೇಳ್ತಾಳೆ, ಸೊ ಇಲ್ಲಿ ಬಂದು ಇದನ್ನೆಲ್ಲ ಇಷ್ಟೊಂದು ಚೆನ್ನಾಗಿ ರಾಮನನ್ನ ವರ್ಣನೆ ಮಾಡ್ತಾ ಇರುವಂತಹ ಆ ಪುರುಷ, ಮಹಾಪುರುಷ ಭಕ್ತ ಯಾರು, ನಾನು ನೋಡಬೇಕು, ದಯಮಾಡಿ ನನ್ನ ಕಣ್ಣೆದುರಿಗೆ ಬಂದು ನಿಂತ್ಕೋಬೇಕು, ನಾನು ನೋಡಬೇಕು, ರಾಮನ ಭಕ್ತನನ್ನು ನಾನು ನೋಡಬೇಕು. ಯಾಕೆಂದ್ರೆ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾನೆ ಹನುಮಂತ. ಆ್ಯಂಡ್ ಹನುಮಂತ ಈಸ್ ಆಲ್ಸೋ ವೇಟಿಂಗ್, ಸೀತೆ ನನ್ನನ್ನು ಕರೀಲಿ, ನಾನು ನೋಡಬೇಕು ಅಂತ ಅವಳು ಹೇಳಲಿ, ಅವಾಗ ನಾನು ಅಲ್ಲಿ ಹೋದರೆ ಬಹಳ ಚೆನ್ನಾಗಿರುತ್ತೆ ಅಂತ ಅವನು ಹನುಮಂತ ಈಸ್ ಆಲ್ಸೋ ವೇಟಿಂಗ್. ಸೊ ಸೀತೆ ಕರೀತಾಳೆ, ನಾನು ನಿನ್ನನ್ನು ನೋಡಬೇಕು, ನನ್ನ ಕಣ್ಣೆದುರಿಗೆ ಕಾಣಿಸ್ಕೊ ಅಂತ. ಆಗ ಹನುಮಂತ ಬಹಳ ಸಣ್ಣ ರೂಪದಲ್ಲಿ ಇರ್ತಾನೆ, ಸೂಕ್ಷ್ಮ ರೂಪ, ಬಹಳ ಸೂಕ್ಷ್ಮ ರೂಪದಲ್ಲಿ ಇರುವಂತಹ ಹನುಮಂತ ಮರದಿಂದ ಕೆಳಗಡೆ ಇಳಿದು ಬಂದು ಮಾತೆ ಸೀತೆ ಎದುರುಗಡೆ ಕೈ ಮುಗಿದು ನಿಂತ್ಕೊಂಡಾಗ ಕಣ್ಬಿಟ್ಟು ನೋಡ್ತಾಳೆ ಸೀತೆ. ಹಿ ಈಸ್ ಎ ಸ್ಮಾಲ್ ಕಪಿ, ಸಣ್ಣ ವಾನರ. ಅವಳಿಗೆ ಒಂದು ರೀತಿಯಲ್ಲಿ ಮುಜುಗರ ಆಗತ್ತೆ, ಭಯ ಆಗತ್ತೆ. ಇಷ್ಟು ಸಣ್ಣ ಕಪಿ, ರಾಮಚಂದ್ರನ ಮುದ್ರಿಕೆಗಿಂತ ಸಣ್ಣ, ಆ ಒಂದು ಉಂಗುರಕ್ಕಿಂತ ಸಣ್ಣದಾಗಿರುವಂತಹ ಒಂದು ಸೂಕ್ಷ್ಮ ರೂಪದಲ್ಲಿ ಹನುಮಂತ ನಿಂತಿರ್ತಾನೆ. ಅಷ್ಟು ಸಣ್ಣ ಕಪಿಯನ್ನು ನೋಡಿ ಅವಳಿಗೆ ಒಂದು ರೀತಿ ಮುಜುಗರ ಆಗತ್ತೆ. ಸೊ ಮತ್ತೆ ಅವನನ್ನು ದಿಟ್ಟಿಸಿ ನೋಡೋದಕ್ಕಾಗದೆ ಮುಖನ ಮತ್ತೊಂದು ದಿಕ್ಕಿಗೆ ತಿರುಗಿಸ್ಕೊತಾಳೆ, ನೋಡೋದಿಲ್ಲ ಹನುಮಂತನ ನೇರವಾಗಿ ಅವಳಿಗೆ ನೋಡಕ್ ಆಗ್ತಾ ಇಲ್ಲ. ದಟ್ ವಾಸ್ ದಿ ಎಕ್ಸ್ಪೀರಿಯನ್ಸ್ ಆಫ್ ಸೀತಾ ಮಾತಾ ವೆನ್ ಶಿ ಲುಕ್ಡ್ ಎಟ್ ಹನುಮಂತ ಫಾರ್ ದ ಫಸ್ಟ್ ಟೈಮ್ ಆಫ್ಟರ್ ಹಿಯರಿಂಗ್ ದಿ ವರ್ಣನೆ ಆಫ್ ಶ್ರೀರಾಮಚಂದ್ರ. ಅವಳಿಗೆ ಹನುಮಂತನನ್ನು ನೋಡಿದಾಗ ಬಹಳ ಆಶ್ಚರ್ಯ ಆಗಿ ಅವನನ್ನು ಮತ್ತೆ ಮತ್ತೆ ನೋಡೋದಕ್ಕೆ ಸಾಧ್ಯವಾಗದೆ ತನ್ನ ಮುಖವನ್ನು ಮತ್ತೊಂದು ಕಡೆಗೆ ತಿರುಗಿಸ್ಕೊತಾಳೆ. ಅವಳಿಗೆ ಆಶ್ಚರ್ಯ ಆಗುತ್ತೆ, ಜೊತೆಗೆ ಒಂದು ರೀತಿಯ ಸಂಶಯ, ಇದು ಕೂಡ ಮೇ ಬಿ ಎ ಮ್ಯಾಜಿಕ್ ಟ್ರಿಕ್ ಆಫ್ ರಾವಣ, ಬಿಕಾಸ್ ದೀಸ್ ರಾಕ್ಷಸಸ್ ದೇ ಆರ್ ಕೇಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್. ಮಾಯಾವಿದ್ಯೆ ಅಂತಂದಾಗ ಅದು ಕರಗತ ಅವರಿಗೆ. ಸೊ ಇಷ್ಟು ಸಣ್ಣ ಕಪಿ ರೂಪದಲ್ಲಿ ಬಂದು ಈ ರೀತಿ ಏನೋ ಡ್ರಾಮಾ ಮಾಡ್ತಾ ಇರಬಹುದು ಅನ್ನುವ ಹೆದರಿಕೆ, ಸಂಶಯ ಕೂಡ ಅವಳಲ್ಲಿ ಉಂಟಾಗುತ್ತೆ. ಸೊ ಗಾತ್ರದಲ್ಲಿ ಸಣ್ಣ, ಆಮೇಲೆ ಅವನಿಗೆಲ್ಲ ಹೇಳಿದ ಮೇಲೆ ಅವಳಿಗೆ ಗೊತ್ತಾಗುತ್ತೆ, ಎಸ್ ಹಿ ಈಸ್ ಎ ರಾಮದೂತ. ಆಮೇಲೆ ಹನುಮಂತನ ಜೊತೆ ಅವಳು ಮಾತನಾಡ್ತಾಳೆ, ಹನುಮಂತನನ್ನ ಮಗ ಅಂತ ಕರೀತಾಳೆ, ಮಗು ಅಂತಾಳೆ, ಬಹಳ ಪ್ರೀತಿ ಮಾಡ್ತಾಳೆ. ಮತ್ತು ರಾಮನಿಂದ ಬಂದಿರುವಂತಹ ಸಂದೇಶವನ್ನ ಹನುಮಂತ ಹೇಳಿದ ಮೇಲಂತೂ ಅವಳಿಗೆ ಆ ಒಂದು ರೀತಿಯ ಪುತ್ರವಾತ್ಸಲ್ಯ, ಮಗು, ಮಗ, ಹೇ ತಾತ, ಬಹಳ ಪ್ರೀತಿಯಿಂದ ಹನುಮಂತನೊಂದಿಗೆ ತುಂಬ ಸಲುಗೆಯಿಂದ ಆ ಒಂದು ಪುತ್ರವಾತ್ಸಲ್ಯ ಅವಳಲ್ಲೂ ಕೂಡ ಕಂಡು ಬರುತ್ತೆ. ಅವಳು ಕೂಡ ಎಕ್ಸ್ಪ್ರೆಸ್ ಮಾಡ್ತಾಳೆ ಅದನ್ನ. ಸೊ ಈಗ ಅವರಿಬ್ಬರಿಗೂ ಪರಿಚಯ ಆಗುತ್ತೆ, ಒಬ್ಬರಲ್ಲಿ ಪರಸ್ಪರ ಒಬ್ಬರನ್ನ ಒಬ್ಬರು ತಿಳ್ಕೊಂಡಿದ್ದಾರೆ, ಇದೆಲ್ಲ ಆಗತ್ತೆ. ಆದರೂ ಕೂಡ ಅವಳಿಗೆ ಅವನಿನ್ನೂ ಕೂಡ ಹನುಮಂತ ಸಣ್ಣ ರೂಪದಲ್ಲೇ ಇರ್ತಾನೆ, ಸೂಕ್ಷ್ಮ ರೂಪದಲ್ಲೇ ಇರ್ತಾನೆ. ಇಷ್ಟೆಲ್ಲ ಮಾತುಕತೆಗಳೆಲ್ಲ ಆದರೂ ಕೂಡ ಸೂಕ್ಷ್ಮ ರೂಪದಲ್ಲೇ ಇರುವಂತಹ ಹನುಮಂತ ಶ್ರೀರಾಮಚಂದ್ರ ದೊಡ್ಡ ವಾನರ ಸೇನೆಯೊಂದಿಗೆ ಬರ್ತಾನೆ, ಬಂದು ಯುದ್ಧವನ್ನ ಇಲ್ಲಿ ಯುದ್ಧ ನಡೆಯುತ್ತೆ, ಎಲ್ಲ ರಾಕ್ಷಸರು ಮರಣ ಹೊಂದುತ್ತಾರೆ ಅಂತೆಲ್ಲ ಅವನು ಹೇಳ್ತಾ ಇದ್ದಾನೆ. ಅದೆಲ್ಲ ಕೇಳಿ ಅವಳಿಗೆ ಸಂತೋಷ ಆಗತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್
ಅವಳ ಮನಸ್ಸಿನಲ್ಲಿ ಬಂದಿರುವಂತಹ ಅನುಮಾನ ಏನು ಅಂತಂದರೆ, ಸಿ ದಿಸ್ ಹನುಮಂತ ಈಸ್ ಅ ವಾನರ ಅಂಡ್ ಹೀ ಈಸ್ ಎ ವೆರಿ ಸಣ್ಣ ಕಪಿ ಅವನು. ಸೊ ಹನುಮಂತನೇ ಈ ರೀತಿ ಇದ್ದಾನೆ ಅಂತಂದರೆ ಎಲ್ಲ ವಾನರರು ಕೂಡ ಈ ರೀತಿ ಬಹಳ ಸಣ್ಣ ರೂಪದಲ್ಲೇ ಇದ್ದಾರೆ. ಆದರೆ ಇಲ್ಲಿರುವಂತಹ ರಾಕ್ಷಸರು ಎಲ್ಲ ದೈತ್ಯರು, ಅವರೆಲ್ಲ ಎಷ್ಟು ಪರ್ವತದಂತೆ ಇರ್ತಾರೆ, ಬೆಟ್ಟದಂತೆ ಇರ್ತಾರೆ. ಸೊ ಅವಳಿಗೆ ಅನುಮಾನ ಬರುತ್ತೆ. ಸೊ ಅವಳು ಹೇಳ್ತಾಳೆ ಹನುಮಂತನಿಗೆ, ಹನುಮಂತ ನೋಡಪ್ಪ, ಎಲ್ಲ ವಾನರರು ಕೂಡ ಗಾತ್ರದಲ್ಲಿ ನಿನ್ನ ಹಾಗೆ ಬಹಳ ಸಣ್ಣ, ಬಟ್ ಅಫ್ಕೋರ್ಸ್ ಅತಿ ಬಲಾಢ್ಯರು ಯೋಧರು ಇರಬಹುದು ನಿಜ, ಆದರೆ ಸಣ್ಣದಾಗಿದ್ದಾರೆ ನಿಜ. ಅದರಲ್ಲಿ ಕೆಲವರು ಶಕ್ತಿವಂತರು ನಿಂತರ ಇರ್ತಾರೆ ನಿಜ. ಆದರೆ ಆಲ್ ದಿ ರಾಕ್ಷಸಾಸ್ ಹಿಯರ್ ಇನ್ ಲಂಕಾ, ಆಲ್ ದಿ ರಾಕ್ಷಸ ಆರ್ ದೈತ್ಯಾಸ್. ನೀನೇ ನೋಡ್ತಾ ಇದೀಯ ರಾಕ್ಷಸರು ಹೇಗಿದ್ದಾರೆ ಇಲ್ಲಿ ಲಂಕೆನಲ್ಲಿ. ರಾಕ್ಷಸರು ಒಬ್ಬರನ್ನ ಒಬ್ಬರು ಮೀರಿಸೋ ಹಾಗಿದ್ದಾರೆ. ಇಲ್ಲಿರುವಂತಹ ಎಲ್ಲ ರಾಕ್ಷಸರು ದೈತ್ಯ ರೂಪಿಗಳು, ಅತಿ ಬಲಾಢ್ಯರು ಅವರೆಲ್ಲ, ಮತ್ತು ಯುದ್ಧದಲ್ಲಿ ನಿಪುಣರು. ಯುದ್ಧವನ್ನ ಮುನ್ನಡೆಸ್ಕೊಂಡು ಹೋಗೋದ್ರಲ್ಲಿ ಬಹಳ ಚತುರರು ಅವರು. ಅಂಡ್ ಮಾಯಾ ಯುದ್ಧವನ್ನು ಕೂಡ ಅವರು ಮಾಡ್ತಾರೆ. ಸೊ ನಿನ್ನ ಹಾಗೆ ವಾನರರೆಲ್ಲರೂ ಕೂಡ ಬಹಳ ಸಣ್ಣ ರೂಪವನ್ನು ಹೊಂದಿದ್ದೀರಾ ನೀವೆಲ್ಲ. ಸೊ ನೀವೆಲ್ಲ ಮತ್ತೆ ಶ್ರೀರಾಮಚಂದ್ರನಿಗೆ ಬರ್ತೀರಾ ನಿಜ, ಆದರೆ ಈ ಎಲ್ಲ ಸಣ್ಣ ಸಣ್ಣ ವಾನರರು ಈ ದೈತ್ಯ ರಾಕ್ಷಸರೊಂದಿಗೆ ಹೇಗೆ ಯುದ್ಧವನ್ನು ಮಾಡ್ತೀರಾ? ಅಷ್ಟು ಸುಲಭವಾಗಿ ಈ ದೈತ್ಯ ರಾಕ್ಷಸರನ್ನ ಕೊನೆಗಾಣಿಸೋದು ಅಂತಂದ್ರೆ ಅವರಿಗೆ ಅಂತ್ಯವನ್ನು ತಂದುಕೊಡುವಂತಹದ್ದು ಅಷ್ಟು ಸುಲಭವಾಗಿ ನಡೆಯುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ ಈ ರಾಕ್ಷಸರನ್ನ ನೋಡಿದರೆ ಮತ್ತು ನಿನ್ನನ್ನು ನೋಡಿ ಇನ್ನು ವಾನರರು ಹೇಗಿರ್ತಾರೆ ಎನ್ನುವಂತಹದ್ದನ್ನು ನಾನು ಕಲ್ಪನೆ ಮಾಡಿಕೊಂಡ್ರೆ ಎಲ್ಲ ವಾನರರು ಕೂಡ ನಿನ್ನಂತೆ ಬಹಳ ಸಣ್ಣ. ಬಟ್ ಇಲ್ಲಿರುವಂತಹ ಎಲ್ಲ ರಾಕ್ಷಸರು ಕೂಡ ಅತಿ ಬಲಾಢ್ಯರು, ದೈತ್ಯರು. ಅಂತಹ ದೈತ್ಯರನ್ನ ಈ ಸಣ್ಣ ಸಣ್ಣ ಪುಟ್ಟ ವಾನರರ ಒಂದು ಸೈನ್ಯ ಹೇಗೆ ತಾನೇ ಸಂಹಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಇದು ಈಗ ಐ ಆಮ್ ವರಿಯಿಂಗ್ ಅಬೌಟ್ ದಿಸ್. ಇದು ನನ್ನ ಮನಸ್ಸಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ. ಇಟ್ಸ್ ಆಲ್, ನೀ ಏನು ಹೇಳಿದೆಯಾ ಇದೆಲ್ಲ ನನಗೆ ಭರವಸೆಯ ಮಾತುಗಳನ್ನು ಆಡಿದೆಯಾ, ನನಗೆ ಅದೆಲ್ಲ ತೃಪ್ತಿ ಕೊಟ್ಟಿದೆ. ಬಹಳ ಸಂತೋಷ ಆಯಿತು ನನಗೆ ನೀನು ಇಲ್ಲಿಗೆ ಬಂದಿದ್ದು, ಪ್ರಭು ಶ್ರೀರಾಮಚಂದ್ರ ಇಲ್ಲಿಗೆ ಬರ್ತಾನೆ ಅಂತಾನೆ ಹೇಳಿದ್ದು, ಅವನ ಬಾಣಗಳು ಅದೆಲ್ಲ ನನಗೂ ಗೊತ್ತು. ಪ್ರಭು ಶ್ರೀರಾಮನ ಬಾಣ ಹೇಗಿರುತ್ತೆ ಅದೆಲ್ಲ ನನಗೂ ಗೊತ್ತು, ನೀನು ಕೂಡ ಹೇಳಿದ್ಯಾ. ನೀನು ಹೇಳಿದ್ಮೇಲೆ ಅದೆಲ್ಲ ನಾನು ಮತ್ತೊಮ್ಮೆ ನೆನಪು ಮಾಡಿಕೊಂಡೆ. ಇಟ್ ಈಸ್ ಆಲ್ ಟ್ರೂ. ಬಟ್ ರಾಮಚಂದ್ರನ ಜೊತೆಯಲ್ಲಿ ಬರ್ತಾ ಇರುವಂತಹ ಪ್ರಮುಖರು ಅಂತಂದ್ರೆ ಈ ವಾನರ ಸೇನೆ, ಬೇರೆ ಇನ್ಯಾರಿದ್ದಾರೆ? ಯಾಕೆಂತಂದ್ರೆ ಕಾಡಿಗೆ ಬಂದಿದ್ದು ರಾಮ ಲಕ್ಷ್ಮಣ ಇಬ್ರೆ. ಅವನು ಹೋಗಿ ಅಯೋಧ್ಯೆಯಿಂದ ಸೈನ್ಯವನ್ನ ಕರ್ಕೊಂಡ್ಬರೋದಕ್ಕೆ ಸಾಧ್ಯ ಇಲ್ಲ. ಅಂಡ್ ಹಿ ವಿಲ್ ನಾಟ್ ಡೂ ಇಟ್ ಆಲ್ಸೋ. ಸೊ ಈಗ ರಾಮಚಂದ್ರನ ಜೊತೆಗೆ ಇಲ್ಲಿ ಲಂಕೆಯಲ್ಲಿ ಯುದ್ಧ ಮಾಡಬೇಕು ಅಂತ ಬರೋರೆಲ್ಲ ಈ ವಾನರ ಸೈನ್ಯ ಬರುತ್ತೆ. ಎಂಟೈರ್ ವಾನರ ಸೈನ್ಯ ನಿನ್ನನ್ನು ನಾನು ನೋಡಿದ್ದೀನಿ ಅಂತಂದ್ಮೇಲೆ ಅವರು ಕೂಡ ನಿಂತನೇ ಬಹಳ ಸಣ್ಣವಾಗಿರ್ತಾರೆ. ಅವರೆಲ್ಲ ಹೇಗಪ್ಪ ಈ ದೈತ್ಯರೊಂದಿಗೆ ಯುದ್ಧ ಮಾಡ್ತಾರೆ? ಸೊ ದಿಸ್ ಈಸ್ ವರಿಯಿಂಗ್ ಮೀ. ಸೊ ಸೀತೆ ಶಿ ಎಕ್ಸ್ಪ್ರೆಸಸ್ ಈ ಒಂದು ಸಂದೇಹವನ್ನು ಅವಳು ಹನುಮಂತನೊಂದಿಗೆ ಹೇಳ್ತಾಳೆ. ಮೋರೆ ಹೃದಯ ಪರಮ ಸಂದೇಹ ಸುನಿ ಕಪಿ ಪ್ರಕಟ ಕಿನ್ಹಿ ನಿಜ ದೇಹ ಕನಕ ಭೂ ಧರಕಾರ ಶರೀರ ಸಮರ ಭಯಂಕರ ಅತಿ ಬಲಬೀರ. ಸೊ ಈ ವಿಚಾರದಲ್ಲಿ ದೈತ್ಯ ರಾಕ್ಷಸರನ್ನ ನೀವು ಹೇಗೆ ಗೆಲ್ತೀರಾ ಅನ್ನುವಂತಹದ್ದು ನನ್ನ ಈ ಹೃದಯದಲ್ಲಿ ಹೆಪ್ಪುಗಟ್ಟಿ ಒಂದು ದೊಡ್ಡ ಸಂದೇಹವನ್ನು ಹುಟ್ಟುಹಾಕಿದೆ. ಇದು ನನ್ನ ದೊಡ್ಡ ಚಿಂತೆಯಾಗಿದೆ ಈಗ. ಸೊ ಸೀತೆ ಅವಳು ತನ್ನ ಚಿಂತೆಗೆ ಕಾರಣವನ್ನ ಹನುಮಂತನ ಮುಂದೆ ತೆರೆದಿಡುತ್ತಾಳೆ. ದಿಸ್ ಈಸ್ ದ ರೀಸನ್ ಐ ಆಮ್ ವರಿಯಿಂಗ್.
ಐ ನೋ ಯು ಆರ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಐ ನೋ ರಾಮಚಂದ್ರ ಆ್ಯಂಡ್ ಲಕ್ಷ್ಮಣ ದೇ ಆರ್ ಆಲ್ಸೋ ವೆರಿ ಸ್ಟ್ರಾಂಗ್, ನೋ ಡೌಟ್ ಅಬೌಟ್ ಇಟ್. ಬಟ್ ಈಗ ನೀನು ಸೀತಾಮಾತೆ ಹೇಳಿದ್ಲಲ್ಲ, ನಿನ್ನಂತೆ ಎಲ್ಲ ವಾನರರು ಕೂಡ ಬಹಳ ಸಣ್ಣ ರೂಪವನ್ನು ಹೊಂದಿರುವಂತಹವರು, ಅವರು ಹೇಗೆ ದೈತ್ಯ ರಾಕ್ಷಸರನ್ನು ಸಂಹಾರ ಮಾಡ್ತಾರೆ, ಅದು ನನಗೆ ಬಹಳ ದೊಡ್ಡ ಚಿಂತೆ ಆಗಿದೆ ಅನ್ನೋಂತಹ ಮಾತುಗಳನ್ನು ಸೀತೆ ಹೇಳಿದ ಕೂಡಲೇ ಹನುಮಂತ ಏನು ಮಾಡ್ತಾನೆ, ತನ್ನ ಶರೀರವನ್ನು ಬಹಳ ದೊಡ್ಡದಾಗಿ ಬೆಳೆಸ್ಕೋತಾನೆ ಮತ್ತು ಅವಳ ಮುಂದೆ ಆ ದೊಡ್ಡ ದೇಹದೊಂದಿಗೆ ನಿಂತುಕೊಂಡು, ಹೇ ತಾಯಿ, ಇದು ನನ್ನ ನಿಜ ರೂಪ. ಸೊ ನನ್ನ ನಿಜ ರೂಪವನ್ನು ನೀನು ನೋಡು. ಸುನಿಕಪಿ ಪ್ರಗಟ ಕೀನ್ಹಿ ನಿಜ ದೇಹ. ಸುನಿಕಪಿ ಸೀತೆಯ ಮಾತುಗಳನ್ನು ಕೇಳಿದ ಕೂಡಲೇ ಪ್ರಗಟ ಅಂತಂದರೆ ಹಿ ಅಪಿಯರ್ಸ್ ಬಿಫೋರ್ ಸೀತಾಮಾತೆ. ತನ್ನ ನಿಜ ರೂಪ ಅಂತಂದರೆ ದೊಡ್ಡ ದೇಹವನ್ನು ಮಾಡ್ಕೋತಾನೆ ಹನುಮಂತ. ತನ್ನ ದೇಹವನ್ನು ಬಹಳ ದೊಡ್ಡದಾಗಿ ಹೆಕ್ಕಿಸ್ಕೊಂಡು ಸೀತೆಯ ಮುಂದೆ ನಿಂತು ಸೀತೆಗೆ ಹೇಳ್ತಾನೆ, ತಾಯಿ, ಈಗ ನೋಡು, ದಿಸ್ ಈಸ್ ಮೈ ನಿಜವಾದ ರೂಪ, ದಿಸ್ ಈಸ್ ಮೈ ರಿಯಲ್ ರೂಪ, ನೋಡು, ದಿಸ್ ಈಸ್ ಮೈ ಬಾಡಿ, ಇದು ನನ್ನ ನಿಜವಾದ ಶರೀರ ಹೇಗೆ ಕಾಣಿಸ್ತಾ ಇದೆ ಅನ್ನುವಂತಹದ್ದನ್ನು ನೀನೇ ನೋಡು. ಸೊ ಹನುಮಂತನ ಈ ನಿಜ ರೂಪ ಹೇಗೆ ಕಾಣಿಸ್ತಾ ಇದೆ ಅನ್ನುವಂತಹ ಅದರ ವರ್ಣನೆಯನ್ನೇ ಇಲ್ಲಿ ಸಂತ ಗೋಸ್ವಾಮಿ ತುಳಸಿದಾಸ್ಜಿಯವರು ಈ ಮೂಲಕ ತಿಳಿಸ್ತಾ ಇದ್ದಾರೆ. ಸೊ ಹನುಮಂತನ ಇಡೀ ಶರೀರ ಈಸ್ ಲೈಕ್ ಸುಮೇರು ಪರ್ವತ. ಸೊ ಇಲ್ಲಿ ಸೀತೆ ಏನು ಹೇಳ್ತಾಳೆ ಅಂತಂದರೆ, ಈ ದೈತ್ಯ ರಾಕ್ಷಸರೆಲ್ಲ ಎಷ್ಟು ದೊಡ್ಡ ದೇಹವನ್ನು ಹೊಂದಿದ್ದಾರೆ ಅಂತಂದರೆ ಬೆಟ್ಟ ಗುಡ್ಡ ಪರ್ವತದಂತೆ ಇದ್ದಾರೆ ಒಬ್ಬೊಬ್ಬ ರಾಕ್ಷಸರು. ಸೊ ಅದನ್ನ ಇಲ್ಲಿ ಸೀತೆ ಎಕ್ಸ್ಪ್ರೆಸ್ ಮಾಡಿರ್ತಾಳೆ. ಸೊ ಹನುಮಂತ ಏನು ಮಾಡ್ತಾನೆ, ತನ್ನ ನಿಜ ರೂಪವನ್ನು ಸೀತಾ ಮಾತಿಗೆ ತೋರಿಸಿದಾಗ ಅವನು ಹೇಗೆ ಕಾಣ್ತಾ ಇದ್ದಾನೆ ಅಂತಂದರೆ, ತನ್ನ ಶರೀರ ಸುಮೇರು ಪರ್ವತದಂತೆ ಕಾಣಿಸ್ತಾ ಇದೆ. ಅಂತಹ ಒಂದು ರೂಪವನ್ನು ಸೀತಾ ಮಾತೆಗೆ ಅವನು ತೋರಿಸ್ತಾನೆ. ಮತ್ತು ಅವನ ಶರೀರ ಕೇವಲ ಅಷ್ಟು ದೊಡ್ಡದಾಗಿ ಪರ್ವತದಂತೆ ಬೆಳೆದಿದೆ ಅಂತ ಮಾತ್ರ ಅಲ್ಲ, ಆ ಒಂದು ಶರೀರದ ವರ್ಣನೆ ಬಂಗಾರದ ವರ್ಣದಿಂದ ಕೂಡಿದೆ ಅಂತಂದರೆ, ಚಿನ್ನದ ಶರೀರ, ಕನಕ ಭೂಧರಖಾರ. ಸೊ ಚಿನ್ನ, ಇಟ್ ಈಸ್ ಬಂಗಾರದಂತೆ, ಬಂಗಾರ ವರ್ಣದಲ್ಲಿ ಆ ಶರೀರ ಇದೆ. ಚಿನ್ನದ ಶರೀರವನ್ನು ಹೊಂದಿದ್ದಾನೆ ಹನುಮಂತ. ಅಂಡ್ ಹಿಸ್ ಅಪಿಯರೆನ್ಸ್ ಈಸ್ ಲೈಕ್ ಹಿ ಈಸ್ ಲುಕಿಂಗ್ ಮಹಾಬಲಿಷ್ಠ, ಸಮರ ಭಯಂಕರ, ಅತಿ ಬಲ ಭೀರ. ಸೊ ಮಹಾಬಲಿಷ್ಠ, ಪರಾಕ್ರಮಿ. ಸೊ ಅವನ ಶರೀರ ಪರಾಕ್ರಮ ಶೋಭಿತ, ಹರಿವೀರ. ಹರಿ ಅಂತಂದ್ರೆ ಶತ್ರುಗಳು. ಸೊ ಶತ್ರುಗಳನ್ನು ಬಹಳ ಸುಲಭವಾಗಿ ಗೆಲ್ಲುವಂತಹ ಭಯಂಕರ ರೂಪದಿಂದ ಹನುಮಂತ ಅವಳಿಗೆ ಕಣ್ಣುಗಳಿಗೆ ಕಾಣಿಸ್ಕೋತಾನೆ. ಸೀತಾ ಮನ ಭರೋಸ ತಟ ಭಯ ಪುನಿ ಲಘು ರೂಪ ಪವನ ಸುತ ಲಯವು. ಹನುಮಂತನ ನಿಜರೂಪವನ್ನು ನೋಡಿದ ನಂತರದಲ್ಲಿ ಸೀತೆಯ ಮನಸ್ಸಿನಲ್ಲಿ ಒಂದು ನಂಬಿಕೆ ಮೂಡತ್ತೆ. ಓ ಹನುಮಂತ, ನಾನು ಅನ್ಕೊಂಡಂಗೆ ಸಣ್ಣ ರೂಪ ಅಂತ ನಾ ಏನು ಅನ್ಕೊಂಡಿದ್ದೆ, ಹನುಮಂತ ಈಸ್ ನಾಟ್ ಲೈಕ್ ದಟ್. ಬಿಕಾಸ್ ನಾನು ನನ್ನ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ ಕೂಡಲೇ ಎಷ್ಟು ದೊಡ್ಡದಾಗಿ ಅವನು ತನ್ನ ಶರೀರವನ್ನು ಹಿಗ್ಗಿಸ್ಕೊಂಡು ದಿಸ್ ಈಸ್ ಮೈ ರಿಯಲ್ ರೂಪ ಅಂತ ಹೇಳಿ ತನ್ನ ನಿಜ ರೂಪವನ್ನು ತೋರಿಸ್ತಾನೆ ಸೀತಾ ಮಾತೆಗೆ. ಆ ಶರೀರ, ಹನುಮಂತನ ಶರೀರ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತಂದರೆ ಇಟ್ ಈಸ್ ಲೈಕ್ ಮೇರು ಪರ್ವತ. ಅಂಡ್ ಮೇರು ಪರ್ವತ ಜೊತೆಗೆ ಆ ಒಂದು ತೇಜಸ್ಸು, ಆ ಶರೀರದ ತೇಜಸ್ಸು ಬಂಗಾರದಂತೆ ಹೊಳಿತಾ ಇದೆ, ಕನಕ. ಸೊ ಬಂಗಾರದಂತೆ ಹೊಳಿತಾ ಇದೆ ಹನುಮಂತನ ದೇಹ. ಮತ್ತು ಆ ಒಂದು ಬಲಿಷ್ಠ ರೂಪವನ್ನು ನೋಡಿದ ಕೂಡಲೇ ಗೊತ್ತಾಗುತ್ತೆ ಹಿ ಈಸ್ ಸಮರ ಭಯಂಕರ. ಸೊ ನೋ ಡೌಟ್, ಸಮರ ಅಂತಂದ್ರೆ ಯುದ್ಧ. ಯುದ್ಧದಲ್ಲಿ ಭಯಂಕರವಾಗಿ ಶತ್ರುಗಳನ್ನು ಕೊಂದು ಹಾಕ್ತಾನೆ ಇವನು. ಅದು
ದಟ್ ಕ್ಯಾನ್ ಬಿ ಸೀನ್. ಅವನ ಆ ಶರೀರದಲ್ಲಿ ಅದು ಕಾಣಿಸ್ತಾ ಇದೆ. ಅವನ ದೇಹ ಆ ರೀತಿ ಬಹಳ ಬಲಿಷ್ಠವಾಗಿದೆ. ಭಯಂಕರ ರೂಪದಿಂದ ಅವಳಿಗೆ ಕಣ್ಣಿಗಳಿಗೆ ಅವನು ಕಾಣಿಸ್ಕೋತಾನೆ. ಸೀತಾ ಅವನ ಭರೋಸ ತಟಭಯವು. ಸೊ ಸೀತೆಯ ಮನಸ್ಸಿನಲ್ಲಿ ಈಗ ಹನುಮಂತನ ರೂಪವನ್ನು ನೋಡಿದ ಮೇಲೆ ಅವಳಿಗೆ ನಂಬಿಕೆ ಉಂಟಾಗುತ್ತೆ. ಅಂಡ್ ನೌ ಒನ್ಸ್ ಅಗೇನ್ ಸೀತಾ ಶಿ ಫೀಲ್ಸ್ ವೆರಿ ಹ್ಯಾಪಿ. ಆ ಮನಸ್ಸಿನಲ್ಲಿ ಇದ್ದಂತಹ ಅಷ್ಟೂ ಚಿಂತೆಗಳು ಕೂಡ ಕೂಡಲೇ ನಾಶವಾಗಿ ಹೋಗುತ್ತೆ. ಹಿಂದೆ ಒಂದ್ಸಲಿ ಹನುಮಂತ ಹೇಳಿರ್ತಾನೆ, ಮನಸ್ಸಿನಲ್ಲಿ ಬೇಡದ ಆಲೋಚನೆಗಳು ತುಂಬಿದೆ ಅಂತಂದ್ರೆ ಮನಸ್ಸು ಭಾರವಾಗಿರುತ್ತೆ. ಮನಸ್ಸು ಭಾರವಾಗಿದೆ ಅಂತಂದ್ರೆ ಯು ವಿಲ್ ನಾಟ್ ಗೆಟ್ ದಿ ಕ್ಲಾರಿಟಿ. ನನಗೇನೂ ಗೊತ್ತಾಗೋದಿಲ್ಲ. ಯಾಕೆಂತಂದ್ರೆ ಮೈಂಡ್ ಈಸ್ ಫಿಲ್ಡ್ ವಿತ್ ದಿ ಅನ್ವಾಂಟೆಡ್ ಥಾಟ್ಸ್. ಈಸ್ ಫಿಲ್ಡ್ ವಿತ್ ಅನ್ವಾಂಟೆಡ್ ಥಾಟ್ಸ್. ಸೊ ಅದೆಲ್ಲ ಏನು ಅಂತಂದ್ರೆ ಆ ಚಿಂತೆಗಳು ಅನ್ನುವಂತಹದ್ದು ಮನಸ್ಸಿನಲ್ಲಿ ತುಂಬಿದಾಗ ಮನಸ್ಸು ಭಾರವಾಗುತ್ತೆ. ಮನಸ್ಸು ಭಾರವಾದ ಕಾರಣದಿಂದ ನಿಜವನ್ನು ಗ್ರಹಿಸುವ ಶಕ್ತಿ ಅಲ್ಲಿ ಇರೋದಿಲ್ಲ. ಸೊ ಈಗ ಹನುಮಂತ ತನ್ನ ನಿಜ ರೂಪದಲ್ಲಿ ಅವಳ ಕಣ್ಣಿಗೆ ಕಾಣಿಸಿಕೊಂಡ ಕೂಡಲೇ ಅವಳ ಮನಸ್ಸಿನಲ್ಲಿ ಏನೆಲ್ಲ ಚಿಂತೆಗಳು ತುಂಬಿತ್ತು, ಆ ಚಿಂತೆಗಳ ಕಾರಣದಿಂದ ಅವಳು ಇಸ್ ಇಟ್ ಪಾಸಿಬಲ್ ಅನ್ನುವಂತಹ ಒಂದು ಅನುಮಾನಕ್ಕೆ ಬಂದಿರ್ತಾಳೆ. ಈಗ ಹನುಮಂತನನ್ನು ನೋಡಿದ ಕೂಡಲೇ ಅವಳಿಗೆ ಗೊತ್ತಾಗುತ್ತೆ, ಓ ಹೀಸ್ ಎ ಸಮರ ಭಯಂಕರ, ನೋ ಡೌಟ್ ಹಿ ಈಸ್ ಗೋಯಿಂಗ್ ಟು ಕಿಲ್ ಆಲ್ ದಿ ರಾಕ್ಷಸಸ್. ಇವನೇ ಹೇಗಿದ್ದಾನೆ ಅಂತಂದರೆ ಎಷ್ಟು ಜನ ಈ ಥರ ವೀರರು ಇಲ್ಲಿಗೆ ಬರ್ತಾರೆ, ಎಂಟೈರ್ ವಾನರರೆಲ್ಲ ಇದೇ ಥರ ಇರ್ತಾರೋ ಏನೋ. ಸೊ ಈಗ ಅವಳಿಗೆ ಮತ್ತೆ ಭರವಸೆ ಮೂಡುತ್ತೆ. ಸೊ ನೋಡಿದ ಕೂಡಲೇ ಅವಳಲ್ಲಿದ್ದಂತಹ ಅಷ್ಟೂ ಚಿಂತೆಗಳು ಕೂಡ ನಾಶವಾಗಿ ಹೋಗುತ್ತೆ. ಮತ್ತೆ ಅವಳಿಗೆ ಧೈರ್ಯ, ಎಲ್ಲ ರೀತಿಯಿಂದ ಧೈರ್ಯ ತುಂಬಿಕೊಡುತ್ತೆ. ಮನಸ್ಸಿನಲ್ಲಿ ಹುದುಗಿದ್ದಂತಹ ಆ ಒಂದು ಸಂದೇಹ, ಅನುಮಾನ ಅವೆಲ್ಲ ಮಾಯ ಆಗೋಯ್ತು, ಕಾಣದಾಯಿತು. ಆ ನಂತರ ಏನು ಮಾಡ್ತಾನೆ ಹನುಮಂತ, ಅವಳ ಎಲ್ಲ ಚಿಂತೆಗಳು ನಾಶವಾಯಿತು. ನೋ ಶೀಸ್, ಮತ್ತೆ ಅವಳು ಸಂತೋಷವಾಗಿದ್ದಾಳೆ ಅನ್ನುವಂತಹದನ್ನು ಹನುಮಂತ ಗುರುತಿಸ್ತಾನೆ. ಯಾಕೆಂತಂದರೆ ಬಿಕಾಸ್ ಆಫ್ ವರೀಸ್ ಅವಳು ಒಂಥರ ಯೋಚನೆ ಮಾಡ್ತಾಳೆ, ಓ ಇದು ಏನಪ್ಪ, ಇದು ಆಗತ್ತಾ, ಹನುಮಂತ ಈ ಥರ ಇಷ್ಟು ಸಣ್ಣ ರೂಪದಲ್ಲಿದ್ದಾನೆ, ರಾಕ್ಷಸರು ಅಂತಂದರೆ ಅವರೆಲ್ಲ ದೈತ್ಯರು. ಸೊ ಬಿಕಾಸ್ ಆಫ್ ದಟ್ ಅವಳು ಬಹಳ ಚಿಂತೆಯಿಂದ ಕೂಡಿರ್ತಾಳೆ. ಈಗ ಹನುಮಂತನ ನಿಜ ರೂಪವನ್ನು ನೋಡಿದ ಮೇಲೆ ಅವಳಿಗೆ ಆ ಎಲ್ಲ ಚಿಂತೆಗಳು ಕೂಡ ಮಾಯವಾಗಿ ಹೋಗುತ್ತೆ. ಆಗ ಹನುಮಂತ ಅವನ ನಿಜ ರೂಪದಲ್ಲಿ ಅವನು ಸಮರ ಭಯಂಕರನಾಗಿ ಅವಳಿಗೆ ಕಾಣಿಸ್ಕೋತಾನೆ. ಸೊ ಅವಳಿಗೆ ಧೈರ್ಯ ಬಂದಿದೆ, ಅವಳ ಮನಸ್ಸಿನಲ್ಲಿ ಒಂದು ರೀತಿಯ ನೆಮ್ಮದಿ, ಶಾಂತಿ, ತೃಪ್ತಿ ಉಂಟಾಗಿದೆ. ಎಸ್ ಇಟ್ ಈಸ್ ಪಾಸಿಬಲ್ ಅನ್ನುವಂತಹದ್ದು ಅವಳಿಗೆ ಗೊತ್ತಾಗಿದೆ. ಅದು ಹನುಮಂತನಿಗೆ ಕೂಡ ಗೊತ್ತಾಗುತ್ತೆ. ಯಾಕೆಂತಂದರೆ ಕೂಡಲೇ ಅವಳ ಮುಖಚರ್ಯೆಯಲ್ಲಿ ಆದಂತಹ ಬದಲಾವಣೆಯನ್ನು ಹನುಮಂತ ಗಮನಿಸ್ತಾನೆ. ದರ್ ಈಸ್ ನೋ ಮೋರ್ ಚಿಂತೆ, ನೋ ಮೋರ್ ವರೀಸ್ ಇನ್ ದಿ ಮೈಂಡ್ ಆಫ್ ಸೀತಾ. ಸೊ ದಟ್ ಈಸ್ ರೆಕಗ್ನೈಸ್ಡ್ ಬೈ ಹನುಮಂತ. ನೌ ಸೀತಾ ಇಸ್ ಫೀಲಿಂಗ್ ವೆರಿ ಹ್ಯಾಪಿ. ಅದು ಕೂಡ ಅವನಿಗೆ ಗೊತ್ತಾಗುತ್ತೆ. ಸೊ ಅವನೇನು ಮಾಡ್ತಾನೆ, ಕೂಡಲೇ ತನ್ನ ದೇಹದ ಗಾತ್ರವನ್ನು ಮತ್ತೆ ಕುಗ್ಗಿಸ್ಕೊಂಡು ಮತ್ತೆ ಸೂಕ್ಷ್ಮ ರೂಪದಲ್ಲಿ ಅವನು ಕಾಣಿಸ್ಕೋತಾನೆ. ಆ್ಯಕ್ಚುಲಾಗಿ ಇನ್ನೂ ಅನೇಕ ಸಮಯ ಅವನು ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದು. ಯಾಕೆಂತಂದರೆ ಅವನು ಕೂಡ ಅವನ ಮನಸ್ಸಿನಲ್ಲಿ ಒಂದು ಟಾಸ್ಕ್ ಇಟ್ಕೊಂಡಿದ್ದಾನೆ. ಸೊ ನಾನು ಏನೇನು ಮಾಡಬೇಕಾಗಿದೆ, ಈಗ ಸೀತೆಗೆ ಸಂದೇಶವನ್ನು ಕೊಟ್ಟಾಯಿತು, ಸೀತೆಯಿಂದ ಸಂದೇಶವನ್ನು ತಗೊಂಡು ಹೋಗಿ ರಾಮನಿಗೆ ಕೊಡಬೇಕು. ಅದಕ್ಕೂ ಮುಂಚೆ ತಾನು ಕೆಲವುಗಳನ್ನು ಇಲ್ಲಿ ಮಾಡಬೇಕು ಅನ್ನುವಂತಹದ್ದನ್ನ ಮನಸ್ಸಿನಲ್ಲಿ ಹಿ ಇಸ್ ಆಲ್ರೆಡಿ ಚಾಕ್ಡ್ ಔಟ್ ಸಡನ್ ಪ್ರೋಗ್ರಾಮ್ಸ್, ವಾಟ್ ಹಿ ಹ್ಯಾಸ್ ಟು ಡೂ, ಅದೆಲ್ಲವನ್ನು ಅವನು ಸಿದ್ಧ ಮಾಡ್ಕೊಂಡಿದ್ದಾನೆ. ಸೊ ಅದರಿಂದ ಅವನಿಗೆ ಗೊತ್ತು, ನಾ ಇನ್ನೂ ಇಲ್ಲಿ ಅನೇಕ ಸಮಯ ನಾನು ಯಾರ ಕಣ್ಣಿಗೂ ಕಾಣಿಸ್ಕೋಬಾರದು. ಯಾಕೆ ಅಂತಂದರೆ ನಾನು ಮಾಡುವಂತಹದ್ದು ಇಲ್ಲಿ ಉಳ್ಕೊಂಡಿದೆ. ಸೊ ಇನ್ನೂ ಕೆಲವು ಕೆಲಸಗಳು ಬಾಕಿ ಉಳಿದಿದೆ. ಸೊ ಅದೆಲ್ಲವನ್ನು ನಾನು ಮಾಡಿ ಮುಗಿಸ್ಬೇಕು. ಸೊ ಅದರಿಂದ ಅದೆಲ್ಲ ಮಾಡಿ ಮುಗಿಸೋವರೆಗೆ ನಾನು ಅನಾವಶ್ಯಕವಾಗಿ ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದು. ಸೊ ಹಿ ಈಸ್ ಬ್ಯಾಕ್ ಟು ಹಿಸ್ ಲಘು ರೂಪ, ಸೂಕ್ಷ್ಮ ರೂಪ. ಸೊ ಇದಕ್ಕೆ ಮೊದಲು ಸೀತಾಮಾತೆ ಹನುಮಂತನನ್ನು ಸಣ್ಣ ರೂಪದಲ್ಲೇ ಕಂಡಿರ್ತಾಳೆ. ಹಾಗೂ ಹನುಮಂತ ಕೂಡ ಅವಳೊಂದಿಗೆ ಮಾತನಾಡಿರ್ತಾನೆ. ನಾನು ಪ್ರಭು ಶ್ರೀರಾಮನ ದೂತ, ಅವನ ಸೇವಕ,
ಐ ಆಮ್ ಎ ಡಿವೋಟಿ ಆಫ್ ಲಾರ್ಡ್ ಶ್ರೀರಾಮಚಂದ್ರ. ನನಗೆ ಪ್ರಭುವಿನಿಂದ ಆಜ್ಞೆ ಸಿಕ್ಕಿಲ್ಲ. ಹಿ ಹ್ಯಾಸ್ ನಾಟ್ ಗಿವನ್ ಮೀ ದಿ ಪರ್ಮಿಷನ್. ಆದ್ರಿಂದ ನಾನು ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ಇಲ್ಲಿಗೆ ಪ್ರಭು ಶ್ರೀರಾಮಚಂದ್ರ ಅವನು ಇಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ. ಅವನು ಬಂದು ಇಲ್ಲಿ ಏನು ಮಾಡ್ತಾನೆ ಅದನ್ನೆಲ್ಲ ನಾನೇ ಮಾಡಿಬಿಡ್ತೀನಿ. ನಾನೇ ಇಲ್ಲಿರುವಂತಹ ಎಲ್ಲ ರಾಕ್ಷಸರನ್ನು ಕೂಡ ನಾಶ ಮಾಡ್ತೀನಿ, ಇನ್ಕ್ಲೂಡಿಂಗ್ ರಾವಣ. ಐ ಆಮ್ ಗೋಯಿಂಗ್ ಟು ಕಿಲ್. ಐ ಕ್ಯಾನ್ ಡೂ ಇಟ್. ಮತ್ತು ನಾನೇ ನೇರವಾಗಿ ನಿನ್ನನ್ನು ಶ್ರೀರಾಮಚಂದ್ರನ ಬಳಿಗೆ ಕರ್ಕೊಂಡು ಹೋಗಬಹುದು. ಇಟ್ ಈಸ್ ಪಾಸಿಬಲ್ ಫಾರ್ ಮೀ. ಐ ಕ್ಯಾನ್ ಡೂ ಇಟ್, ಬಟ್ ಐ ಹ್ಯಾವ್ ನೋ ಪರ್ಮಿಷನ್. ಸೊ ಅದರಿಂದ ನಾನು ಐ ವಿಲ್ ನಾಟ್ ಡೂ ದಿಸ್. ಸೊ ನನಗೇನು ಆಜ್ಞೆ ಆಗಿದೆ ಅಷ್ಟು ಮಾತ್ರ ನಾನು ಮಾಡಿ ಮುಗಿಸ್ತೀನಿ. ಬೇರೆ ಹೆಚ್ಚು ಬೇರೆ ಬೇರೆ ಕೆಲಸಗಳನ್ನು ಮಾಡೋದಕ್ಕೆ ನನಗೆ ಐ ಹ್ಯಾವ್ ನೋ ಪರ್ಮಿಷನ್. ಸೊ ಈ ಮಾತುಗಳನ್ನು ಕೇಳಿ ಸೀತೆಗೆ ಆಶ್ಚರ್ಯ ಆಗುತ್ತೆ. ಹನುಮಂತನನ್ನು ನೋಡ್ತಾಳೆ. ಹೀ ಈಸ್ ಇನ್ ಸೂಕ್ಷ್ಮ ರೂಪ. ಅವನದು ಈಗ ಸಣ್ಣ ರೂಪ. ಆ ಸಣ್ಣ ರೂಪದಲ್ಲಿ ಹನುಮಂತ ಅವಳ ಕಣ್ಣಿಗೆ ಕಂಡಾಗ ಅವಳಿಗೆ ಮತ್ತೊಮ್ಮೆ ಆ ಹನುಮಂತನನ್ನು ನೋಡಿದಾಗ ಒಂದು ಸಣ್ಣ ಮಗುವನ್ನು ನೋಡಿದ ಹಾಗೆ ಅವಳಿಗೆ ಅನುಭವ ಆಗುತ್ತೆ. ಆ ಪುತ್ರ ವಾತ್ಸಲ್ಯ ಮತ್ತೆ ಅವಳ ಹೃದಯದಲ್ಲಿ ತುಂಬಿಕೊಳ್ಳುತ್ತೆ. ಆ ಸಮಯದಲ್ಲಿ ಅವಳು ಹನುಮಂತನನ್ನು ಹೇ ಸುತ, ಹೇ ಮಗು, ಮಗನೇ, ಬಹಳ ಪ್ರೀತಿಯಿಂದ ಆ ರೀತಿ ಕರೀತಾಳೆ. ಸುತ ಅಂತಂದರೆ ಮಗ. ಸೊ ನೀವು ಎಲ್ಲ ವಾನರರು ಕೂಡ ಇದೇ ರೀತಿ ಸಣ್ಣ ಗಾತ್ರದಲ್ಲೇ ಇರ್ತೀರಾ. ಬಟ್ ಇಲ್ಲಿ ಲಂಕೆಯಲ್ಲಿ ಇರುವಂತಹ ಎಲ್ಲ ರಾಕ್ಷಸರು ಕೂಡ ಬಹಳ ದೈತ್ಯ ರೂಪದಲ್ಲಿ ಇರ್ತಾರೆ. ಆಲ್ ದಿ ರಾಕ್ಷಸಾಸ್ ದೇ ಆರ್ ವೆರಿ ಹ್ಯೂಜ್. ಸೊ ಇಷ್ಟು ಸಣ್ಣ ದೇಹವನ್ನು ಇಟ್ಕೊಂಡು ನೀವು ಹೇಗೆ ಅವರೊಂದಿಗೆ ಹೋರಾಡ್ತೀರಾ ಅನ್ನುವಂತಹ ಕಾತುರತೆ ನನ್ನಲ್ಲಿ ಉಂಟಾಗಿತ್ತು. ಅವರನ್ನು ಗೆಲ್ಲೋದಕ್ಕೆ ಸಾಧ್ಯವಾ ಅನ್ನುವಂತಹ ಒಂದು ಹೆದರಿಕೆ ನನ್ನಲ್ಲಿ ಇತ್ತು. ಹೇ ಸುತ, ಮಗು, ಕಪಿ ಸಬ ತುಮಹಿ ಸಮಾನ, ಎಲ್ಲ ವಾನರರು ಕೂಡ ನಿನ್ನಂತೆ ಸಣ್ಣಗೆ ಇರ್ತೀರಾ ಅನ್ನುವಂತಹ ನಂಬಿಕೆ ನನ್ನಲ್ಲಿ ಇದ್ದ ಕಾರಣದಿಂದ ನಾನು ಅಷ್ಟೊಂದು ಯೋಚನೆ ಮಾಡಬೇಕಾಯಿತು. ಸೊ ಆ ಎಲ್ಲ ಯೋಚನೆಗಳು ನನ್ನ ಮನಸ್ಸಿನಲ್ಲಿ ಒಂಥರ ಚಿಂತೆಯ ಹೆಪ್ಪುಗಟ್ಟಿತ್ತದು. ಸೊ ಅದಕ್ಕೆ ಅವಳು ಆ ಒಂದು ಸಂದೇಹವನ್ನು ವ್ಯಕ್ತಪಡಿಸ್ತಾಳೆ. ಇಲ್ಲಿ ಮುಖ್ಯವಾಗಿ ಸೀತೆ ಹನುಮಂತನ ಆ ಒಂದು ಸಣ್ಣ ರೂಪವನ್ನು ಕಂಡಾಗ, ಒಂದು ಸಣ್ಣ ಮಗುವನ್ನು ನೋಡಿದಾಗ ಆ ತಾಯಿಗೆ ಹೇಗೆ ನನ್ನ ಮಗು ಎಷ್ಟು ಚಿಕ್ಕ ಮಗು ಇವನು. ಈಗ ಯಾವುದೇ ತಾಯಿ ತನ್ನ ಸಣ್ಣ ಮಗುವನ್ನು ನೋಡಿದಾಗ ಆ ಸಣ್ಣ ಮಗು ಏನು ಮಾಡಬಹುದೋ ಅದನ್ನು ಮಾತ್ರ ಆ ಮಗು ಕೈನಲ್ಲಿ ಮಾಡಿಸ್ತಾಳೆ. ಆ ಮಗುಗೆ ದೊಡ್ಡ ಜವಾಬ್ದಾರಿಯನ್ನು ಕೊಡೋದಿಲ್ಲ. ಸೊ ಮಗು ಏನು ಮಾಡಬಹುದು, ಆಟ ಆಡ್ಬೋದು, ಆಟ ಆಡಿಸ್ತಾಳೆ, ಏನೋ ಒಂದು ಹೇಳ್ತಾಳೆ, ಏನನ್ನೋ ತೋರಿಸ್ತಾಳೆ. ಅಷ್ಟು ಮಾತ್ರ ಒಂದು ಮಗುವಿನೊಂದಿಗೆ ತಾಯಿ ಮಾಡಬಹುದು. ಆದರೆ ಅಷ್ಟು ಸಣ್ಣ ಮಗುವಿಗೆ ದೊಡ್ಡ ಟಾಸ್ಕನ್ನು ಯಾವ ತಾಯಿ ಕೂಡ ಕೊಡೋದಿಲ್ಲ. ಯಾಕೆ ಅಂತಂದರೆ ಅವಳಿಗೆ ಮಗು ಅಂತಂದರೆ ಇನ್ನೂ ಕಂದಮ್ಮ ಅದು. ಸೊ ಆ ಮಗು ಆಟ ಆಡ್ಕೊಂಡಿರಬೇಕು, ಅದು ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ತಗೋಬಾರದು. ಸೊ ಇಲ್ಲಿ ಕೂಡ ಹನುಮಂತ ಮತ್ತೆ ಆ ಸಣ್ಣ ರೂಪಕ್ಕೆ ಹಿಂತಿರುಗಿ ಬಂದಾಗ ಮತ್ತೆ ಸೀತೆಯ ಕಣ್ಣುಗಳಿಗೆ ಆ ಒಂದು ಮಾತೃ ಹೃದಯದಲ್ಲಿ ಆ ಪುತ್ರ ವಾತ್ಸಲ್ಯ ತುಂಬಿ ಬಂದಾಗ ಅವನನ್ನು ಹೇ ಮಗು ಮತ್ತೆ ಎಕ್ಸ್ಪ್ರೆಸ್ ಮಾಡ್ತಾಳೆ. ನೀನು ಮತ್ತು ಎಲ್ಲ ವಾನರರು ಕೂಡ ಎಷ್ಟು ಪುಟ್ಟದಾಗಿದ್ದೀರಾ, ಆದರೆ ಇಲ್ಲಿ ರಾಕ್ಷಸರು ಎಷ್ಟು ದೈತ್ಯರು, ಅವರೊಂದಿಗೆ ನೀವೆಲ್ಲ ಹೋರಾಡ್ತೀರೇನಪ್ಪ. ನೀವು ಎಷ್ಟು ದೊಡ್ಡ ಜವಾಬ್ದಾರಿ ತಗೋತಾ ಇದ್ದೀರಾ. ಈಸ್ ಇಟ್ ಪಾಸಿಬಲ್ ಫಾರ್ ಯು ಆಲ್? ನಿಮ್ಮ ಕೈನಲ್ಲಿ ಆಗತ್ತಾ? ಯಾಕೆ ಇದು ಹನುಮಂತ ತನ್ನ ನಿಜ ರೂಪವನ್ನು ಪ್ರಕಟಪಡಿಸಿದ ನಂತರ ಕೂಡ ಅವಳು ಇಲ್ಲಿ ಮಾತುಗಳನ್ನು ಹೇಳ್ತಾ ಇದ್ದಾಳೆ. ಇದು ಅವಳಲ್ಲಿ ಹೆದರಿಕೆ ಇದೆ ಅಂತ ಅಲ್ಲ, ದಟ್ ಮಾತೃ ಹೃದಯ ಮಾತಾಡ್ತಾ ಇದೆ, ಸೀತೆ ಮಾತಾಡ್ತಾ ಇಲ್ಲ. ಎರಡನೇ ಬಾರಿ ಅವಳು ತನ್ನ ಚಿಂತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾಳಲ್ಲ, ನೀನು ಮತ್ತು ನಿನ್ನಂತೆ ಎಲ್ಲ ವಾನರರು ಕೂಡ ಬಹಳ ಸಣ್ಣ ರೂಪವನ್ನು ಹೊಂದಿದ್ದೀರಾ, ಆದರೆ ಇಲ್ಲಿ ಲಂಕೆನಲ್ಲಿರೋ ಅಷ್ಟೂ ರಾಕ್ಷಸರು ಕೂಡ ದೈತ್ಯರು. ಅವರೆಲ್ಲ ದೈತ್ಯರವರು. ಅವ್ರ ಮುಂದೆ ಈ ಸಣ್ಣ ಮಕ್ಕಳುಗಳು. ನೀವೆಲ್ಲ ಹೋರಾಟ ಮಾಡ್ತೀರಾ, ನಿಮ್ಮ ಕೈನಲ್ಲಿ ಆಗತ್ತೇನಪ್ಪ, ಈ ಕಷ್ಟದ ಕೆಲಸವನ್ನು ನೀವು ಮಾಡಬೇಕಾಗಿ ಬಂತಲ್ಲ. ಸಹಜವಾಗಿ ಒಬ್ಬಳು ತಾಯಿ ತನ್ನ ಪುಟ್ಟ ಕಂದಮ್ಮನೊಂದಿಗೆ ಹೇಗೆ ಒಂದು
ಅವಳ ಆಟಿಟ್ಯೂಡ್ ಇರುತ್ತೆ, ಹೇಗೆ ಅವಳು ಬಿಹೇವ್ ಮಾಡ್ತಾಳೆ, ಆ ರೀತಿ ಅವಳಿಗೆ ಹನುಮಂತ ಪುಟ್ಟ ಮಗುವಿನಂತೆ ಕಾಣ್ತಾನೆ. ಆದ್ರಿಂದ ಹೇ ಸುತ, ಹೇ ಮಗು, ಮಗ. ಸೊ ಹನುಮಂತನನ್ನ ಮಗ ಅಂತ ಕರೀತಾಳೆ ಈ ಸಮಯದಲ್ಲಿ. ಮತ್ತೆ ಹನುಮಂತ ಲಂಕೆಯಿಂದ ಮರಳಿ ಹೋದಾಗ ಅಲ್ಲಿ ಪ್ರಭು ಶ್ರೀರಾಮಚಂದ್ರ ಕೂಡ ಹನುಮಂತ ಲಂಕೆಗೆ ಹೋಗಿ ಸೀತೆಯನ್ನ ಭೇಟಿ ಮಾಡಿ ಬಂದಿದ್ದಾನೆ ಅನ್ನೋದು ರಾಮನಿಗೆ ಗೊತ್ತಾದಾಗ ರಾಮ ಕೂಡ ಹನುಮಂತನನ್ನ, ಓ ಮೈ ಡಿಯರ್ ಸನ್, ನನ್ನ ಪ್ರೀತಿಯ ಮಗು ನೀನು, ನನ್ನ ಪುಟ್ಟ ಮಗು ನೀನು ಅಂತ ರಾಮ ಕೂಡ ಅವನನ್ನ ಬಹಳ ಪ್ರೀತಿ ಮಾಡ್ತಾನೆ. ಸೊ ಹನುಮಂತ ಹಿ ಅಪಿಯರ್ಸ್ ಬೋತ್ ಫಾರ್ ಸೀತಾಮಾತೆ ಅಂಡ್ ಪ್ರಭು ಶ್ರೀರಾಮಚಂದ್ರ. ಅವರ ಕಣ್ಣುಗಳಲ್ಲಿ ಅವನು ಆ ಒಂದು ಮಗನ ಸ್ಥಾನವನ್ನು ಪಡ್ಕೊತಾನೆ. ಅವರಿಬ್ಬರು ಕೂಡ ಅವನನ್ನ ಮಗ ಅಂತಲೇ ಪ್ರೀತಿ ಮಾಡ್ತಾರೆ. ಅವರಿಬ್ಬರ ಹೃದಯದಲ್ಲಿ ಹನುಮಂತ ಮಗನಂತೆ ಕಂಡು ಬರ್ತಾನೆ. ಸೊ ಬೋತ್ ಫಾರ್ ಸೀತಾ ಆ್ಯಂಡ್ ಫಾರ್ ರಾಮ. ಅದು ಎಂಟೈರ್ ಈ ಒಂದು ರಾಮಚರಿತ ಮಾನಸದಲ್ಲಿ ಸಂತ ಗೋಸ್ವಾಮಿ ತುಳಸಿದಾಸ್ಜಿಯವರು ಚಿತ್ರಿಸಿರುವಂತಹ ಈ ಒಂದು ಸನ್ನಿವೇಶ. ಯಾಕೆಂತಂದರೆ ಭಕ್ತಿ ಪ್ರಧಾನವಾಗಿ ಇದನ್ನು ರಚನೆ ಮಾಡಿದ್ದಾರೆ ಸಂತ ಗೋಸ್ವಾಮಿ ತುಳಸಿದಾಸ್ಜಿಯವರು. ಅವರಲ್ಲಿ ಹನುಮಂತ ಸೀತಾಮಾತೆಗೆ ಅವಳು ಒಂದು ಸಂದೇಹವನ್ನು ವ್ಯಕ್ತಪಡಿಸಿದಾಗ ಅವಳು ಇಷ್ಟೊಂದು ಯೋಚನೆ ಮಾಡಬಾರದು ಅಂತ ಹೇಳಿ ಅವಳ ಕಣ್ಣಿಗೆ ಬಹಳ ದೊಡ್ಡ ರೂಪದಲ್ಲಿ ವಿರಾಟ ರೂಪವಾಗಿ ಬೆಳೆದು ಅವಳಿಗೆ ತನ್ನ ನಿಜ ರೂಪವನ್ನು ನೋಡು ತಾಯಿ ಅಂತ ಹೇಳ್ತಾನೆ. ಮೇರು ಪರ್ವತದಂತೆ ಕಾಣ್ತಾನೆ. ಆಗ ಅವಳಿಗೆ ಗೊತ್ತಾಗತ್ತೆ ಈ ಸಮರ ಭಯಂಕರ. ಆದರೆ ಅವಳಿಗೆ ಧೈರ್ಯ ಬರುತ್ತೆ. ಅವಳ ಮನಸ್ಸಿನಲ್ಲಿದ್ದಂತಹ ಎಲ್ಲ ಚಿಂತೆಗಳು ಕೂಡ ನಾಶವಾಗಿ ಹೋಗುತ್ತೆ, ಎಲ್ಲ ಕರಗಿ ಹೋಗುತ್ತೆ. ಆ್ಯಂಡ್ ಅವಳಿಗೆ ಮತ್ತೆ ಭರವಸೆ ಆ ಮನಸ್ಸಿನಲ್ಲಿ ತುಂಬಿಕೊಂಡಾಗ ಶಿ ಫೀಲ್ಸ್ ವೆರಿ ಹ್ಯಾಪಿ. ಆಗ ಹನುಮಂತ ಅವನಿಗೆ ಅರ್ಥ ಆಗುತ್ತೆ, ಸೀತೆಗೆ ಗೊತ್ತಾಯಿತು. ಸೊ ನಾನು ಏನು ಅನ್ನುವಂತಹದ್ದು ಸೀತೆಗೆ ಗೊತ್ತಾಗಿದೆ. ಬಟ್ ನಾನೀಗ ಇದೇ ರೂಪದಲ್ಲಿ ಇಲ್ಲಿ ಇನ್ನು ಕಾಣಿಸ್ಕೋಬಾರ್ದು, ಇಷ್ಟು ದೊಡ್ಡ ರೂಪದಲ್ಲಿ ಇಲ್ಲಿ ನಾನು ಕಾಣಿಸ್ಕೋಬಾರ್ದು ಅಂತಂದ್ಬಿಟ್ಟು ಅವನೇನು ಮಾಡ್ತಾನೆ, ಹೀ ಕಮ್ಸ್ ಬ್ಯಾಕ್ ಟು ಲಘು ರೂಪ. ಅವನು ಇನ್ನೂ ಅನೇಕ ಸಮಯದವರೆಗೆ ಆ ರೀತಿನಲ್ಲಿ ಆ ಒಂದು ದೊಡ್ಡ ದೇಹವನ್ನು ಬೆಳೆಸ್ಕೊಂಡು ಸೀತೆಗೆ ಕೊಟ್ಟಂತಹ ದರ್ಶನದಲ್ಲಿ ಅವನು ಮತ್ತೆ ಲಂಕೆಯನ್ನು ಓಡಾಡಬಹುದಾಗಿತ್ತು. ಆದರೆ ಅವನು ಇಲ್ಲಿ ಮಾಡಿ ಮುಗಿಸ್ಬೇಕಾಗಿರುವಂತಹ ಕೆಲವು ಕೆಲಸಗಳು ಇಲ್ಲಿದೆ. ಸೊ ಅದೆಲ್ಲ ಅವನು ರೂಪಿಸ್ಕೊಂಡಿದ್ದಾನೆ. ನಾ ಏನೆಲ್ಲವನ್ನ ಇಲ್ಲಿ ಮಾಡಬೇಕು ಅನ್ನುವಂತಹದ್ದು ಹಿ ಹ್ಯಾಸ್ ಪ್ರಿಪೇರ್ಡ್ ದಟ್ ಪ್ರೋಗ್ರಾಮ್, ಹಿ ಹ್ಯಾಸ್ ಚಾಕ್ಡ್ ಔಟ್. ಸೊ ಹಿ ಹ್ಯಾಸ್ ಟು ಡೂ ದಟ್. ಸೊ ಅದರಿಂದ ಇನ್ನೂ ಅನೇಕ ಸಮಯದವರೆಗೆ ನಾನು ಕಾಣಿಸ್ಕೋಬಾರ್ದು ಅಂತ ಹೇಳಿ ಮತ್ತೆ ಹಿ ಈಸ್ ಬ್ಯಾಕ್ ಟು ಲಘು ರೂಪ. ಸೊ ಯಾವಾಗ ಹನುಮಂತ ಮತ್ತೆ ಆ ಸಣ್ಣ ರೂಪಕ್ಕೆ ಬರ್ತಾನೆ, ಆಗ ಮತ್ತೆ ಸೀತೆಯ ಕಣ್ಣುಗಳಿಗೆ ಹನುಮಂತ ಆ ಸಣ್ಣ ವಾನರ, ಆ ಪುಟ್ಟ ಕಪಿಯಂತೆ ಕಂಡು ಬರ್ತಾನೆ. ಮತ್ತೆ ಅವನು ತನ್ನ ಅಷ್ಟು ದೊಡ್ಡ ರೂಪವನ್ನು ಸೀತೆಗೆ ತೋರಿಸಿ ಮತ್ತೆ ಅವನು ಸಣ್ಣ ರೂಪಕ್ಕೆ ಬಂದಾಗ ಎಲ್ಲ ಒಂದು ಕಡೆ ಸೀತೆ ತಾನು ಏನು ಹನುಮಂತನನ್ನು ನೋಡಿ ಸಮರ ಭಯಂಕರ ಅಂತ ಕರೆದಿರ್ತಾಳೆ ಮತ್ತು ತಿಳ್ಕೊತಾಳೆ. ಅವೆಲ್ಲ ಮತ್ತೆ ಅವಳಿಗೆ ಏನಾಗುತ್ತೆ, ಆ ಹೃದಯದಲ್ಲಿ ಆ ಪುಟ್ಟ ಹನುಮಂತನನ್ನು ನೋಡಿದಾಗ ಒಂದು ರೀತಿ, ಅಯ್ಯೋ ನನ್ನ ಮಗು ಇದು, ಈ ಮಗು ಥರನೇ ಎಲ್ಲ ವಾನರರು ಇದಾರಲ್ಲಪ್ಪ, ಅವರೆಲ್ಲ ಇಲ್ಲಿ ಬಂದು ಇಷ್ಟು ದೊಡ್ಡ ದೈತ್ಯರೊಂದಿಗೆ ಯುದ್ಧ ಮಾಡಬೇಕಾ, ಯುದ್ಧ ಮಾಡಿ ಅವರೆಲ್ಲ ಗೆಲ್ತಾರ, ಈಸ್ ಇಟ್ ಪಾಸಿಬಲ್? ಸಾಮಾನ್ಯವಾಗಿ ಒಬ್ಬಳು ತಾಯಿ ಹೇಗೆ ತನ್ನ ಮಗುವಿನ ಬಗ್ಗೆ ಕಾಳಜಿಯನ್ನು ವಹಿಸ್ತಾಳೆ, ಅದೇ ಕಾಳಜಿಯನ್ನು ವಹಿಸ್ತಾಳೆ. ಅದನ್ನ ಇಲ್ಲಿ ಸಂತ ಗೋಸ್ವಾಮಿ ತುಳಸಿದಾಸ್ಜಿಯವರು ಈ ಒಂದು ಶ್ಲೋಕದಲ್ಲಿ ತಂದಿದ್ದಾರೆ. ಸೀತೆ ಈವನ್ ಆಫ್ಟರ್ ಸೀಯಿಂಗ್ ದಿ ಅಷ್ಟು ದೊಡ್ಡ ದೇಹದ ರೂಪದ ಮೇರು ಪರ್ವತದಂತೆ ಕಾಣಿಸ್ಕೊಂಡಿರ್ತಾನೆ ಅವಳಿಗೆ. ಸೊ ಅದಾದ ನಂತರದಲ್ಲಿ ಕೂಡ ಅವಳು ಹನುಮಂತನನ್ನ ಮತ್ತೆ ಇನ್ನೊಮ್ಮೆ ಸೂಕ್ಷ್ಮ ರೂಪದಲ್ಲಿ ನೋಡಿದಾಗ ತನಗೇನು ಎಕ್ಸ್ಪೀರಿಯನ್ಸ್ ಆಯಿತು, ಎಸ್ ಹಿ ಈಸ್ ಎ ಸಮರ ಭಯಂಕರ ಅನ್ನೋದು ಅವಳಿಗೆ ಗೊತ್ತಾದ ನಂತರದಲ್ಲೂ ಕೂಡ ಆ ಒಂದು ಮಾತೃ ಹೃದಯ ತನ್ನ ಸಹಜ ಸ್ವಭಾವವನ್ನು ಅದು ಬಿಟ್ಕೊಡ್ಲಿಲ್ಲ. ಸೊ ಅದಕ್ಕೆ ಮತ್ತೆ ಇನ್ನೊಮ್ಮೆ ಆ ಹನುಮಂತನನ್ನು ನೋಡಿ, ಏ ಮಗು,
ನಿನ್ನಂತೆ ಎಲ್ಲ ವಾನರರು ಕೂಡ ಬಹಳ ಸಣ್ಣ ರೂಪದಲ್ಲಿದ್ದಾರೆ, ಅವರೆಲ್ಲ ಇಷ್ಟು ದೊಡ್ಡ ದೈತ್ಯ ರಾಕ್ಷಸರೊಂದಿಗೆ ಹೇಗಪ್ಪ ಯುದ್ಧ ಮಾಡ್ತೀರಾ ಅಂತ ಹೇಳಿ ಹನುಮಂತನನ್ನ ಮಗ ಅಂತ ಕರೀತಾಳೆ. ಸೊ ಈವನ್ ಸೀತಾಮಾತೆಯಿಂದ ಸಂದೇಶವನ್ನ ಪಡ್ಕೊಂಡು ಹನುಮಂತ ಲಂಕೆನಲ್ಲಿ ಅವನೇನು ಮಾಡಿ ಮುಗಿಸ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅವೆಲ್ಲವನ್ನ ಮಾಡಿ ಮುಗಿಸಿದ ನಂತರದಲ್ಲಿ ಅವನು ರಾಮನ ಬಳಿಗೆ ಹಿಂತಿರುಗಿ ಹೋಗ್ತಾನೆ. ಆ ಹಿಂತಿರುಗಿ ಹೋದಾಗ ರಾಮನನ್ನ ಭೇಟಿ ಮಾಡ್ತಾನೆ. ಅವನಿಗೆ ಎಲ್ಲ ವಿಚಾರವನ್ನು ಹೇಳ್ತಾನೆ. ನಾನು ಮಾತೆಯನ್ನ ಸೀತೆಯನ್ನ ದರ್ಶನ ಮಾಡಿ ಬಂದಿದ್ದೀನಿ, ನಿನ್ನ ಸಂದೇಶವನ್ನು ಅವಳಿಗೆ ಕೊಟ್ಟಾಯಿತು, ಅವಳು ನನ್ನನ್ನು ಗುರುತು ಹಿಡಿದ್ಲು, ಆ ನಂತರದಲ್ಲಿ ನಾನು ನಿನ್ನ ಸಂದೇಶವನ್ನು ಅವಳಿಗೆ ಕೊಟ್ಟಿದ್ದೀನಿ, ಈಗ ಅವಳು ಕೂಡ ನಿನಗೆ ಒಂದು ಕೆಲವು ಸಂದೇಶಗಳನ್ನು ತಿಳಿಸಿದಾಳೆ ಅಂತ ಹೇಳಿ ಅದನ್ನು ತಿಳಿಸಿದಾಗ ರಾಮ ಹಿ ಫೀಲ್ಸ್ ವೆರಿ ಹ್ಯಾಪಿ. ಆಗ ಅವನು ಕೂಡ ಹನುಮಂತನನ್ನ ಮಗ ಅಂತ ಕರೀತಾನೆ. ಸೊ ಬೋತ್ ರಾಮ ಅಂಡ್ ಸೀತಾ ದೇ ಅಕ್ಸೆಪ್ಟೆಡ್ ಹನುಮಂತ ಆಸ್ ದೇರ್ ಸನ್. ಸೊ ಒಂದು ಕಡೆ ದಿ ಫ್ಯಾಮಿಲಿ ಆಫ್ ರಾಮ ಅಂತಂದಾಗ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ರಾಮ, ಸೀತೆ, ಲಕ್ಷ್ಮಣ, ಭರತ, ಶತ್ರುಘ್ನ, ಹನುಮತ್ ಸಮೇತ. ಸೊ ಆ ಫ್ಯಾಮಿಲಿನಲ್ಲಿ ಈಸ್ ಒನ್ ಅಮಾಂಗ್ ದೆಮ್. ಅದನ್ನು ಬಹಳ ಸುಂದರವಾಗಿ ಇಲ್ಲಿ ಮನಸ್ಸಿನಲ್ಲಿ ಉಳಿಯೋ ಹಾಗೆ ಈ ರಾಮಚರಿತ ಮಾನಸದಲ್ಲಿ ಇವರು ತೋರಿಸ್ಕೊಟ್ಟಿದ್ದಾರೆ. ಸೊ ಇದು ಬಹಳ ಪ್ರಿಯವಾಗಿ ಇದು ಅನೇಕ ಕಾಲದವರೆಗೆ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳ್ಕೊಂಡಿರುತ್ತೆ ಇದು. ಸೊ ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅಂಡ್ ಹನುಮಂತ ಸೀತೆಗೆ ಹೇಳ್ತಾನೆ, ಅವಳು ಎಕ್ಸ್ಪ್ರೆಸ್ ಮಾಡ್ತಾಳಲ್ಲ, ನೀವೆಲ್ಲ ಪುಟ್ಟ ಮಕ್ಕಳುಗಳು, ನೀವು ನಿಮ್ಮ ಕೈನೆಲ್ಲ ಆಗತ್ತಾ? ಈ ಸಂದರ್ಭದಲ್ಲಿ ಹನುಮಂತ ಮತ್ತೊಮ್ಮೆ ಪ್ರಭು ಶ್ರೀರಾಮನನ್ನು ಕೊಂಡಾಡ್ತಾನೆ. ಎಷ್ಟು ಸುಂದರವಾಗಿ, ಎಷ್ಟು ವಿನಯವಂತ ಹನುಮಂತ ಅನ್ನುವಂತಹದ್ದು ಈ ಒಂದು ದೋಹಾದಲ್ಲಿ ಗೊತ್ತಾಗುತ್ತೆ. ಈ ಸಂತ ಗೋಸ್ವಾಮಿ ತುಳಸಿದಾಸ್ಜಿಯವರು ಸುಂದರಕಾಂಡದಲ್ಲಿ ಈ ದೋಹದಲ್ಲಿ ಹನುಮಂತನ ನಯ, ವಿನಯ ಹಾಗೂ ದ ಡಿವೈನ್ ಗ್ರೇಸ್ ಕ್ಯಾನ್ ಡೂ ಎನಿಥಿಂಗ್ ಅನ್ನುವಂತಹದ್ದನ್ನು ಎಷ್ಟು ಚೆನ್ನಾಗಿ ಹನುಮಂತ ವರ್ಣನೆ ಮಾಡಿದ್ದಾನೆ ಎನ್ನುವಂತಹದ್ದನ್ನು ಕೂಡ ನಾವಿಲ್ಲಿ ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬಹುದು. ಅಂಡ್ ಹನುಮಂತ ಹಿ ಕಂಟಿನ್ಯೂಸ್, ಸುನು ಮಾತ ಸಾಕ ಮೃಗನಹಿ ಬಲ ಬುದ್ಧಿ ಬಿಸಾಲ, ಪ್ರಭು ಪ್ರತಾಪತೆ ಗರುಡ ಹಿ ಕಾಯಿ ಪರಮ ಲಘು ಬ್ಯಾಲ. ಬಹಳ ಸುಂದರವಾಗಿ ಹೇಳ್ತಾನೆ ಹನುಮಂತ. ಹನುಮಂತ ಈಸ್ ಸೋ ಹಂಬಲ್, ಬಹಳ ವಿನಯವಂತ. ಎಷ್ಟು ಚೆನ್ನಾಗಿ ಅದನ್ನ ಕೆಲವುಗಳನ್ನು ಒಪ್ಕೋತಾನೆ ಅಂತಂದ್ರೆ, ಕೆಲವೊಂದುಗಳನ್ನು ಒಪ್ಕೋಬೇಕಾದ್ರೆ ಮನಸ್ಸು ಸಂಕಟವನ್ನು ಅನುಭವಿಸುತ್ತೆ. ಯಾಕೆಂತಂದ್ರೆ ಅಲ್ಲಿ ಅಹಂಕಾರ ಅನ್ನುವಂತಹದ್ದು ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ತನ್ನ ಗಾತ್ರಕ್ಕಿಂತ ಚಿಕ್ಕದಾಗಿ ಕಂಡು ಬರುವಂತಹದ್ದು ಅಹಂಕಾರ ಅಂತಂದ್ರೆ ಏನು ಅಂತಂದ್ರೆ, ನಾನು ಅಂತಂದ್ರೆ ಹೀಗೆ ಅಂತ ಒಂದನ್ನ ನಾವು ಗುರುತಿಸ್ಕೊಂಡಿರ್ತೀವಿ. ಸೊ ನಾನು ಅಂತಂದ್ರೆ ನಂದೊಂದು ಬೌಂಡ್ರಿ ಇರುತ್ತೆ. ಸೊ ಐ ಆಮ್ ಲೈಕ್ ದಿಸ್. ಸೊ ಆ ಬೌಂಡ್ರಿಯಿಂದ ಒಂದೇ ಒಂದು ಚೂರು ಕೂಡ ನನ್ನಲ್ಲಿ ಕಡಿಮೆ ಆದರೆ ದಟ್ ಹರ್ಟ್ಸ್ ಮೀ. ದಟ್ ಈಸ್ ಕಾಲ್ಡ್ ಈಗೋ ಹರ್ಟ್ ಆಯಿತು ಅಂತ ನಾವು ಹೇಳ್ತೀವಿ. ಯಾಕೆಂತಂದ್ರೆ ನಾನು ಅನ್ನುವಂತಹದನ್ನು ನಾನು ಈ ರೀತಿ ಗುರುತಿಸ್ಕೊಂಡಿರ್ತೀನಿ. ಇಡೀ ನನ್ನ ಬದುಕಿನಲ್ಲಿ ಎಲ್ಲ ಕಡೆಗಳಲ್ಲಿ ಆ ನಾನುವನ್ನು ನಾನು ಈ ರೀತಿನಲ್ಲೇ ಕ್ಯಾರಿ ಮಾಡಿರ್ತೀನಿ. ನಾನು ಅಂತಂದ್ರೆ ಹೀಗೆ ಅನ್ನುವಂತಹದ್ದು ನನ್ನಲ್ಲಿ ಇರುತ್ತೆ. ಸೊ ಯಾವುದೇ ಕ್ಷಣದಲ್ಲಿ ಅದರಲ್ಲಿ ಒಂದು ಸಣ್ಣ ಸಾಸಿವೆಯಷ್ಟು ಕೂಡ ಕಡಿಮೆ ಆಗಬಾರ್ದು. ಸೊ ನಾನು ಮೀನ್ಸ್ ನನ್ನ ಒಂದು ಬೌಂಡ್ರಿ ಈ ಥರ ಇದೆ ಅನ್ನೋದು ನಾನು ಗುರುತು ಮಾಡ್ಕೊಂಡಿರ್ತೀನಿ. ಸೊ ನಾನು ಗುರುತು ಮಾಡ್ಕೊಂಡಿರುವಂತಹ ಈ ನಾನುವಿನಲ್ಲಿ ಒಂದು ಸಣ್ಣ ಸಾಸಿವೆಯಷ್ಟು ಕಡಿಮೆ ಆದರೂ ಕೂಡ ಅದನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ನಮಗಿರೋದಿಲ್ಲ. ಆ ಕೂಡಲೇ ನಾವೇನು ಮಾಡ್ತೀವಿ, ರಿಯಾಕ್ಟ್ ಮಾಡ್ತೀವಿ. ಯಾಕೆ ಅಂತಂದ್ರೆ ನಾನು ಈಗೂ ಹರ್ಟ್ ಆಯಿತು ಅಂತ ಹೇಳಿ ನಾವು ಕೂಗಾಡ್ತೀವಿ, ಕಿರ್ಚಾಡ್ತೀವಿ, ಕೋಪ ಮಾಡ್ಕೋತೀವಿ, ಅನೇಕ ರೀತಿಯಲ್ಲಿ ನಾವು ಬೇರೆ ಬೇರೆಗಳನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ. ಬಟ್ ಇಲ್ಲಿ ಹನುಮಂತ ನಾನು ಏನೂ ಅಲ್ಲ ಅನ್ನುವಂತಹದ್ದನ್ನ ಇಲ್ಲಿ ಹೇಳ್ಕೊತಾನೆ. ಯಾವಾಗ ಸೀತೆ ಬಿಕಾಸ್ ಆಫ್ ಪುತ್ರವಾತ್ಸಲ್ಯ ಮತ್ತೆ ಅವನು
ಹಿ ಕಮ್ಸ್ ಬ್ಯಾಕ್ ಟು ದಟ್ ಲಘು ರೂಪ. ಅವಳಿಗೇನು ನಾನು ಯಾರು ಅನ್ನುವಂತಹದ್ದನ್ನ ನೀನು ನೋಡು ತಾಯಿ ಅಂತ ಹೇಳಿ ಮೇರು ಪರ್ವತದಂತೆ ತನ್ನ ದೇಹವನ್ನ ಹಿಗ್ಗಿಸ್ಕೊಂಡು ಅವಳಿಗೆ ರೂಪವನ್ನ, ತನ್ನ ನಿಜ ರೂಪವನ್ನ ಪ್ರಕಟಗೊಳಿಸಿ ಅವಳಿಗೆ ಮತ್ತೆ ಧೈರ್ಯವನ್ನ ತುಂಬಿದ ನಂತರದಲ್ಲಿ ಹಿ ಕಮ್ಸ್ ಬ್ಯಾಕ್ ಟು ಲಘು ರೂಪ. ಸೊ ಆ ಸೂಕ್ಷ್ಮ ರೂಪದಲ್ಲಿ ಅವರು ಮತ್ತೆ ಅವಳ ಕಣ್ಣು ಮುಂದೆ ಬಂದಾಗ ಕೂಡಲೇ ಅವಳಿಗೆ, ಅಯ್ಯೋ ನನ್ನ ಪುಟ್ಟ ಮಗು ಇದು, ಈ ಮಗು ಇಂಥ ದೈತ್ಯರ ಜೊತೆಗೆ ಯುದ್ಧ ಮಾಡಬೇಕಾಗಿ ಬರುತ್ತಲ್ಲಪ್ಪ, ಪರಿಸ್ಥಿತಿ ಆಗತ್ತಾ, ಇದು ಸಾಧ್ಯನಾ? ಸೊ ಅವಳು ಹೇಳ್ತಾಳೆ, ಹನುಮಂತ, ನೀನು ಮತ್ತೆ ಎಲ್ಲ ವಾನರರು ಕೂಡ ಎಷ್ಟು ಸಣ್ಣ ರೂಪದವರು, ನೀವೆಲ್ಲ ಮತ್ತೆ ಇಲ್ಲಿ ಇಷ್ಟು ದೊಡ್ಡ ದೈತ್ಯರೊಂದಿಗೆ ಯುದ್ಧ ಮಾಡಬೇಕಲ್ಲ, ಇದು ನನಗೆ ಮತ್ತೆ ಮತ್ತೆ ಕಾಡುತ್ತೆ, ಚಿಂತೆ. ಆ ಮಾತೃ ಹೃದಯ ಒಂದು ತನ್ನ ಮಗು ಕಷ್ಟಪಡಬಾರದು ಅನ್ನುವಂತಹದ್ದನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ, ಅದು ಕಷ್ಟಪಡುವಂತಹದ್ದನ್ನು, ಅದನ್ನು ಇಲ್ಲಿ ಸೀತೆ ಎಕ್ಸ್ಪ್ರೆಸ್ ಮಾಡ್ತಾಳೆ. ಆಗ ಹನುಮಂತ ಮತ್ತೆ ಸಮಾಧಾನ ಮಾಡಬೇಕು ತಾಯಿಗೆ. ತಾಯಿ ಹೇಗೆ ತನ್ನ ಮಗುವಿನ ಬಗ್ಗೆ ಕಾಳಜಿ ವಹಿಸ್ತಾಳೆ, ಮತ್ತೆ ಅದೇ ಥರ ಆ ಮಗ ಕೂಡ ತಾಯಿಗೆ ಭರವಸೆಯನ್ನು ಕೊಡಬೇಕು. ಇಲ್ಲ ಇಲ್ಲ, ನೀ ಯೋಚನೆ ಮಾಡಬೇಡ. ಅದನ್ನ ಇಲ್ಲಿ ಹನುಮಂತ ಬಹಳ ಚೆನ್ನಾಗಿ ಹೇಳ್ತಾನೆ. ಸೊ ಹನುಮಂತ ಈಸ್ ವೆರಿ ಹಂಬಲ್ ಈ ಸಂದರ್ಭದಲ್ಲಿ. ಸುನು ಮಾತಾ, ಹೇ ತಾಯಿ ಮತ್ತೆ ಕೇಳು, ಅಮ್ಮ ಲಿಸನ್ ಟು ಮೀ, ಸುನು ಮಾತಾ, ಅಮ್ಮ ಲಿಸನ್ ಟು ಮೀ ಕೇರ್ಫುಲಿ. ನಾನು ಐ ಆಮ್ ಗೋಯಿಂಗ್ ಟು ಟೆಲ್ ಯು ಸಮಥಿಂಗ್. ನಾನು ನಿಮಗೆ ಕೆಲವೊಂದನ್ನ, ನಿನಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಆದರೆ ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕು. ಐ ಆಮ್ ಗೋಯಿಂಗ್ ಟು ಟೆಲ್ ಯು ಸಮಥಿಂಗ್. ಬೇಸಿಕಲಿ ನಾವು ವಾನರರು ಅಂತಂದರೆ ನಾವು ದಿ ಮಂಕೀಸ್, ನಾವು ಕಪಿಗಳು ಅಂತಂದ್ರೆ ವಾನರರು ಸಾಕಾಮೃಗ. ಸಾಕಾಮೃಗ ಅಂತಂದರೆ ಸಾಮಾನ್ಯವಾಗಿ ಕಪಿ ಅಂತ ಕೂಡಲೇ ನಮ್ಮ ಮನಸ್ಸಿಗೆ ಬರುವಂತಹದ್ದು ಏನು ಅಂತಂದರೆ, ಯಾವುದೋ ಒಂದು ಮರ ಹತ್ತತ್ತೆ, ಅದು ಒಂದು ಮರದಲ್ಲಿ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಜಂಪ್ ಮಾಡುತ್ತೆ, ಅಥವಾ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಅದು ಹಾರುತ್ತೆ. ಒಟ್ಟಿನಲ್ಲಿ ಕಪಿ ಸುಮ್ಮನೆ ಇರೋದಿಲ್ಲ, ಮರ ಕಂಡು ಕೂಡಲೇ ಅದು ಹತ್ತು ಬಿಡುತ್ತೆ, ಅದು ಸುಮ್ಮನೆ ಇರೋದೇ ಇಲ್ಲ. ಕಪಿಯ ಸ್ವಭಾವ, ದಟ್ ಈಸ್ ಸಾಕಾಮೃಗ. ಸೊ ನಾವುಗಳು, ಹನುಮಂತ ಹೇಳ್ತಾರೆ, ನಾವುಗಳು ಕಪಿಗಳು, ನಾವೆಲ್ಲ ಬೇಸಿಕಲಿ ನಾವೆಲ್ಲ ವಾನರರು. ಹೇಗೆ ಅಂದರೆ, ಒಂದು ಮರದಿಂದ ಮತ್ತೊಂದು ಮರಕ್ಕೆ, ಅಥವಾ ಒಂದು ಮರವನ್ನು ನೋಡಿದ ಕೂಡಲೇ ಆ ಮರವನ್ನು ಏರಿ ಅಲ್ಲಿ ಒಂದು ಕೊಂಬೆಯಿಂದ ಮತ್ತೊಂದು ಕೊಂಬೆಗೆ ಹಾರ್ತೀವಿ. ನಾವು ಯಾವುದೇ ಒಂದು ಮರವನ್ನು ಹತ್ತಿದಾಗ ಯಾವುದೋ ಒಂದು ಕೊಂಬೆನಲ್ಲಿ ಹೋಗಿ ನಾವು ಅನೇಕ ಸಮಯ ಆ ಕೊಂಬೆ ಮೇಲೆ ನಾವು ಕೂತ್ಕೊಳ್ಳೋದಿಲ್ಲ, ನಾವು ಅಲ್ಲಿರೋದಿಲ್ಲ, ನಮ್ಗೆ ಇರೋಕ್ಕಾಗೋದಿಲ್ಲ ಆ ಥರ. ಅದು ನಮ್ಮ ಸಹಜ ಸ್ವಭಾವ. ಕೊಂಬೆಯಿಂದ ಕೊಂಬೆಗೆ ಹಾರುವಂಥದ್ದು ನಮ್ಮ ಸಹಜ ಸ್ವಭಾವ. ಸುಮ್ಮನೆ ಒಂದೇ ಕಡೆ ನಾವು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಮರ ನೋಡಿದ್ವಿ ಅಂತಂದ್ರೆ ನಾವು ನೆಲದ ಮೇಲೆ ಇರೋದೇ ಇಲ್ಲ. ಮರ ನೋಡಿದ ತಕ್ಷಣ ನಾವು ಹತ್ತಬೇಕು. ಹತ್ತದ ಮೇಲೆ ಏನು ಮಾಡ್ತೀವಿ, ಒಂದು ಕೊಂಬೆಗೆ ಹೋಗ್ತೀವಿ, ಆ ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹೋಗ್ತೀವಿ, ಆ ಕೊಂಬೆಯಿಂದ ಇನ್ನೂ ಒಂದು ಕೊಂಬೆಗೆ ಹೋಗ್ತೀವಿ. ನಮ್ಮ ನೇಚರ್, ನಮ್ಮ ಸ್ವಭಾವ, ಕಪಿ ಸ್ವಭಾವನೇ ಹಾಗೆ. ಮರ ಹತ್ತೋದು, ಹತ್ತಿದ ನಂತರ ಅಲ್ಲಿಂದ ಮತ್ತೊಂದು ಮರಕ್ಕೆ ಅಥವಾ ಮತ್ತೊಂದು ಕೊಂಬೆಗೆ ಹಾರ್ತಾನೆ ಇರ್ತೀವಿ, ಸುಮ್ಮನೆ ಇರೋದೇ ಇಲ್ಲ. ಒಂದು ಕೂಡ ಕುಳಿತುಕೊಳ್ಳುವಂತಹ ಬುದ್ಧಿ ನಮಗೆ ಇಲ್ಲ. ನಮ್ಮ ಬುದ್ಧಿ ಎನ್ನುವಂತಹದ್ದು ಚಂಚಲ. ನಮಗೆ ಗೊತ್ತಿರುವಂತಹದ್ದು ಇಷ್ಟು ಮಾತ್ರ, ನಹಿ ಬಲ ನಹಿ ಬುದ್ಧಿ, ನಹಿ ಬಲ ಬುದ್ಧಿ. ಸೊ ನಮ್ಮಲ್ಲಿ ಬಲಾನೂ ಇಲ್ಲ, ಬುದ್ಧಿನೂ ಇಲ್ಲ. ಅದೇ ಸೀತೆಗೆ ಅವನು ಮೇರು ಪರ್ವತಂತಹ ತನ್ನ ದೇಹವನ್ನ ತೋರಿಸಿ ಅವಳಿಗೆ ಮನವರಿಕೆ ಮಾಡಿಕೊಡ್ತಾನೆ, ಸಮರ ಭಯಂಕರ ಅಂತ. ಆದ್ರೆ ಇಲ್ಲಿ ಹೇಳ್ತಾ ಇದ್ದಾನೆ, ನಹಿ ಬಲ ನಹಿ ಬುದ್ಧಿ. ನನಗೆ ಬುದ್ಧಿನೂ ಇಲ್ಲ, ನಮ್ಮ ಕಪಿಗಳಿಗೆ ನಮ್ಮಲ್ಲಿ ಬಲ ಕೂಡ ಇಲ್ಲ. ಸೊ ಬಲ ಇಲ್ಲ, ಬುದ್ಧಿ ಇಲ್ಲ. ಮದರ್, ವಿ ಡೋಂಟ್ ಹ್ಯಾವ್ ಎನಿ ಗ್ರೇಟ್ನೆಸ್ ಆಫ್ ಅವರ್ ಓನ್. ನಮ್ಮಲ್ಲಿ ಯಾವುದೇ ಒಂದು ಗ್ರೇಟ್ನೆಸ್ಸೇ ಇಲ್ಲ. ನಾವು ಕಪಿಗಳು ಅಂತಂದ್ರೆ ಹಾಗೆ, ಏನೂ ಇಲ್ಲ ನಮ್ಮಲ್ಲಿ. ವಿ ಆರ್ ಝೀರೋ, ನೈದರ್ ಇಂಟೆಲಿಜೆನ್ಸ್ ನಾರ್ ಸ್ಟ್ರೆಂತ್, ನಥಿಂಗ್ ಈಸ್ ವಿತ್ ಅಸ್. ದಟ್ ಈಸ್ ವಾನರಾಸ್. ವಾನರ ಅಂತಂದ್ರೆ ಅಷ್ಟೇ, ಚಂಚಲ ಬುದ್ಧಿ. ಬುದ್ಧಿಲೂ ಕೂಡ ಸ್ಟ್ರೆಂತ್ ಇಲ್ಲ, ಇನ್ನು ಬಲದಲ್ಲೂ ಕೂಡ ನಮಗೆ ಸ್ಟ್ರೆಂತ್ ಇಲ್ಲ. ಆದರೂ ಕೂಡ ನಾವು ಕೆಲವುಗಳನ್ನು ಸಾಧಿಸ್ತೀವಿ. ನೀ ಏನು ನೋಡ್ತಾ ಇದೆಯಾ, ದಟ್ ಈಸ್ ಟ್ರೂ. ಸಣ್ಣ ವಾನರರು,
ಪುಟ್ಟ ಕಪಿ, ಇಟ್ಸ್ ಆಲ್ ಟ್ರೂ. ನಮ್ಮಲ್ಲಿ ಅಂತಹ ಶಕ್ತಿ ಇಲ್ಲ ಆ್ಯಕ್ಚುಲ್ ಆಗಿ. ನಹಿ ಬಲ ಬುದ್ಧಿ. ಸೊ ದೆರ್ ಈಸ್ ನೋ ಸ್ಟ್ರೆಂತ್ ಇನ್ ಅಸ್ ಆ್ಯಂಡ್ ದೆರ್ ಈಸ್ ನೋ ಇಂಟೆಲಿಜೆನ್ಸ್ ಅಟ್ ಆಲ್. ಆದರೂ ಕೂಡ ಇನ್ ಸ್ಪೈಟ್ ಆಫ್ ದಟ್ sometimes we do so many things. Do you know how? It is all Prabhu Pratapa. Don't think that it is we are doing. No. It is Prabhu Pratapa. It is all because of the glory of the Bhagavan. See, whatever you are seeing in me as greatness, ನನ್ನ ಒಂದು ದೊಡ್ಡ ದೇಹವನ್ನು ನೀನು ನೋಡ್ಬಿಟ್ಟು ಸಮರ ಭಯಂಕರ ಅಂತ ನೀನು ಗುರುತಿಸಿದೆಯಲ್ಲ, ನೋ, ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಗ್ರೇಸ್ ಆಫ್ ದಿ ಭಗವಾನ್. ಇಟ್ ಈಸ್ ದಿ ಗ್ಲೋರಿ ಆಫ್ ದಿ ಭಗವಾನ್. ಅದರ್ವೈಸ್ ನಹಿ ಬುದ್ಧಿ ನಹಿ ಬಲ. ಮರವನ್ನು ನೋಡಿದ ಕೂಡಲೇ ಹತ್ತುವಂತಹದ್ದು, ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹಾರೋದು, ಎಲ್ಲೂ ಕೂಡ ಒಂದೇ ಕಡೆ ಒಂದು ಸ್ವಲ್ಪ ಸಮಯ ಕೂಡ ನಾವು ಕೂತ್ಕೊಳ್ಳೋ ಅಷ್ಟು ನಮ್ಮಲ್ಲಿ ಬುದ್ಧಿ ಇಲ್ಲ. ಸ್ಥಿರ ಬುದ್ಧಿನೇ ಇಲ್ಲ ನಮ್ಮಲ್ಲಿ. ಸ್ಥಿರ ಬುದ್ಧಿ ಇಲ್ಲ, ಚಂಚಲ ಬುದ್ಧಿ ನಮ್ಮಲ್ಲಿ ಇರುವಂತಹದ್ದು. ಆದರೂ ಕೂಡ ನೀ ಏನಾದ್ರೂ ಇಫ್ ಯು ಕ್ಯಾನ್ ಸಿ ಸರ್ಟನ್ ಗ್ರೇಟ್ನೆಸ್ ಇನ್ ಮೀ, ಅದು ನಮ್ದಲ್ಲ. ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಅವರ್ಸ್. ಇಟ್ ಈಸ್ ಆಲ್ ಪ್ರಭೂಸ್ ಬ್ಲೆಸ್ಸಿಂಗ್ಸ್. ಇದು ಹೇಗೆ ಅಂತಂದರೆ, ಗರುಡಕಾಯಿ ಪರಮ ಲಘು ಬ್ಯಾಲ. ಬ್ಯಾಲ ಅಂತಂದರೆ ಹಾವು. ಇಟ್ ಈಸ್ ಆಲ್ Prabhu's blessings. Only because of the pratapa of the Prabhu, even a very small snake, ಸಾಮಾನ್ಯವಾಗಿ ಗರುಡ ಮತ್ತು ಹಾವು ಅಂತಂದಾಗ ಗರುಡ ಇಸ್ ಗೋಯಿಂಗ್ ಟು ಈಟ್ ದಿ ಹಾವು. ಅದೇ ದಟ್ ಈಸ್ ದಿ ಅದಿರೋದೇ ಆ ಥರ. ಗರುಡ ಅಂತಂದ್ರೆ ಅದರ ಸ್ವಭಾವನೆ ಹಾವನ್ನು ನೋಡಿದ ಕೂಡಲೇ ಹೊಡೆದು ಅದನ್ನು ಸಾಯಿಸಿ ತಿನ್ನುವಂತಹದ್ದು. ಸೊ ಹಾವಿದೆ, ಗರುಡ ಇದೆ ಅಂತಂದ್ರೆ ನೆಕ್ಸ್ಟ್ ಮುಂದಿನ ಕ್ಷಣದಲ್ಲಿ ಆ ಗರುಡ ಬಂದು ಹಾವನ್ನು ತಿಂದು ಹಾಕುತ್ತೆ. ಆದರೆ ಪ್ರಭುದು ಬ್ಲೆಸ್ಸಿಂಗ್ಸ್ ಹೇಗಿದೆ ಅಂತಂದ್ರೆ, ಈವನ್ ಎ ಸ್ಮಾಲ್ ಸ್ನೇಕ್, ಲಘು ಬ್ಯಾಲ. ಲಘು ಅಂತಂದ್ರೆ ಸಣ್ಣ, ಬ್ಯಾಲ ಅಂತಂದ್ರೆ ಹಾವು. ಸೊ ಈವನ್ ಎ ವೆರಿ ಸ್ಮಾಲ್ ಸ್ನೇಕ್ ಕ್ಯಾನ್ ಈಟ್ this Garuda. Can you imagine? You cannot imagine. But it is possible. How antandre it is because of the Prabhu Pratapa. Normally we all know who eats whom. ಗರುಡ ಮತ್ತು ಹಾವಿದೆ ಅಂತ ನಮಗೆ ಚೆನ್ನಾಗಿ ಗೊತ್ತು, ಯಾರು ಯಾರನ್ನ ತಿಂತಾರೆ ಹೇಳ್ಕೊಡ್ಬೇಕಾಗಿಲ್ಲ. ದೇರ್ ಇಸ್ ಗರುಡ ಅಂಡ್ ದೇರ್ ಇಸ್ ಸ್ನೇಕ್ ಅಂತಂದ್ರೆ, Garuda is going to eat the snake. That is the truth. Actually, it is Garuda, he eats the snakes. But it is because of the blessings of the Prabhu Pratapa. A small snake, ಒಂದು ಸಣ್ಣ ಲಘು ಬ್ಯಾಲ, it will eat the Garuda. So that means even the impossibles, it becomes possible. ಯಾವಾಗ? when there is divine blessings. So when there is grace of the Bhagavan, it is possible. So actually it is said the Vanaras, ಸಾಮಾನ್ಯವಾಗಿ ವಾನರಾಸ್ ಅಂತಂದಾಗ ಆಕ್ಚುಯಲ್ ಆಗಿ ಕಪಿಗಳು ಅಂತಂದಾಗ ದೇ ಆರ್ ದಿ ಫುಡ್ ಫಾರ್ ದಿ ರಾಕ್ಷಸಸ್. ಸೊ ರಾಕ್ಷಸರು ಕಪಿಗಳನ್ನು ನೋಡಿದ ಕೂಡಲೇ ಹಿಡಿದು ತಿನ್ಬಿಡ್ತಾರೆ ರಾಕ್ಷಸರು. ಸೊ ವಾನರರು ಅಂತಂದ್ರೆ ದೇ ಆರ್ ದಿ ಫುಡ್ ಫಾರ್ ದಿ ರಾಕ್ಷಸಸ್. ಮಂಕೀಸ್ ಆರ್ ದಿ ಫುಡ್ ಫಾರ್ ದಿ ರಾಕ್ಷಸಸ್. ಹೇ ತಾಯಿ, ಇನ್ನೇನು ಕೆಲವೇ ಸಮಯದಲ್ಲಿ ಯು ಆರ್ ಗೋಯಿಂಗ್ ಟು ಸಿ ದಟ್ ಆಲ್ ದಿ ರಾಕ್ಷಸಸ್ ಆರ್ ಗೋಯಿಂಗ್ ಟು ಬಿ ಕಿಲ್ಡ್ ಬೈ ದಿ ವಾನರಾಸ್ ಬಿಕಾಸ್ ಆಫ್ ದಿ ಪ್ರಭು ಪ್ರತಾಪ. ಪ್ರಭು ಪ್ರತಾಪ ಅನ್ನುವಂತಹದ್ದಿದ್ರೆ ಹೇಗೆ ಒಂದು ಸಣ್ಣ ಸ್ನೇಕ್, ಸಣ್ಣ ಹಾವು ಗರುಡನನ್ನೇ ತಿಂದು ಬಿಡುತ್ತೆ ಆಹಾರವನ್ನಾಗಿ, ಆ ರೀತಿಯಲ್ಲಿ ಇಲ್ಲಿ ಎಲ್ಲ ವಾನರರು ಇನ್ನೇನು ಕೆಲವೇ ಸಮಯದಲ್ಲಿ ಇಲ್ಲಿಗೆ ಬಂದು ಈ ಲಂಕೆಗೆ ಮುತ್ತಿಗೆ ಹಾಕಿ ಎಲ್ಲ ವಾನರರನ್ನ, ಎಲ್ಲ ರಾಕ್ಷಸರನ್ನ ಈ ವಾನರರು ಕೊಂದು ಹಾಕ್ತಾರೆ.
ಎಲ್ಲ ವಾನರರು ನೀನು ತಿಳ್ಕೊಂಡಿರಾಗಿ ಸಣ್ಣ ಗಾತ್ರದವರೇ, ದರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಆದರೆ ಎಲ್ಲ ವಾನರರು ದೇ ಆರ್ ಗೋಯಿಂಗ್ ಟು ಕಿಲ್ ದೀಸ್ ರಾಕ್ಷಸಾಸ್. ಡು ಯು ನೋ ಹೌ? ಇಟ್ ಈಸ್ ಬಿಕಾಸ್ ಆಫ್ ದಿ ಬ್ಲೆಸ್ಸಿಂಗ್ಸ್ ಆಫ್ ದಿ ಭಗವಾನ್. ದಿಸ್ ಈಸ್ ಕಾಲ್ಡ್ ಪ್ರಭು ಪ್ರತಾಪ. ಆದ್ದರಿಂದ ಹೇ ತಾಯಿ, ನನ್ನಲ್ಲಿ ದೆರ್ ಈಸ್ ನೋ ಗ್ರೇಟ್ನೆಸ್ ದಟ್ ಯು ಕ್ಯಾನ್ ಸಿ. ಸೊ ನನ್ನನ್ನು ನೀನು ನೋಡಿದ ತಕ್ಷಣ ಅಷ್ಟು ದೊಡ್ಡ ದೇಹವನ್ನು ನಾನು ನಿನಗೆ ತೋರಿಸ್ದೆ, ಆದರೆ ಅದು ನನ್ನ ಗ್ರೇಟ್ನೆಸ್ ಅಂತ ಅನ್ಕೋಬೇಡ. ನನ್ನಲ್ಲಿ ಅಂತಹ ಯಾವುದೇ ಗ್ರೇಟ್ನೆಸ್ ಇಲ್ಲ. ನಾನು ಆ ಒಂದು ಲಘು ರೂಪವನ್ನು ತಾಳುವಂತಹದ್ದು ಅಥವಾ ದೊಡ್ಡ ರೂಪವನ್ನು ತಾಳುವಂತಹದ್ದು, ಇಟ್ ಈಸ್ ಆನ್ ದಿ ಪ್ರಭು ಪ್ರತಾಪ, ಇಟ್ ಈಸ್ ದಿ ಬ್ಲೆಸ್ಸಿಂಗ್ಸ್ ಆಫ್ ದಿ ಭಗವಾನ್. ಸೊ ನಂದು ಏನೂ ಇಲ್ಲ. ಸೊ ದಿಸ್ ಈಸ್ ದಿ ಹ್ಯುಮಿಲಿಟಿ ಆಫ್ ಹನುಮಂತ. ದೋ ಹಿ ಈಸ್ ಎಕ್ಸ್ಟ್ರೀಮ್ಲಿ ಪವರ್ಫುಲ್. ಹನುಮಂತ ಅಂತಂದ್ರೆ ಹಿ ಈಸ್ ಎಕ್ಸ್ಟ್ರೀಮ್ಲಿ ದಿ ಅಬೋರ್ಡ್ ಆಫ್ ಸ್ಟ್ರೆಂತ್. ಅವನು ಹನುಮಂತ. ಎಲ್ಲ ಸಣ್ಣ ಸಣ್ಣ ಮಕ್ಕಳುಗಳಿಗೆ ಹನುಮಂತನನ್ನು ನೋಡಿದ ಕೂಡಲೇ ಎಲ್ಲರೂ ಹಿಂಗಿಂಗ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಹನುಮಂತ ಅಂತಂದ್ರೆ ಹಿ ಈಸ್ ವೆರಿ ಸ್ಟ್ರಾಂಗ್ ಅಂತ. ಬಟ್ ಇಲ್ಲಿ ಹನುಮಂತ ಎಷ್ಟು ವಿನಯದಿಂದ ಅದನ್ನು ಹೇಳ್ಕೊತಾ ಇದ್ದಾನೆ. ಆಕ್ಚುಲಿ ಹನುಮಂತ ಈಸ್ ವೆರಿ ಸ್ಟ್ರಾಂಗ್, ದೇರ್ ಇಸ್ ನೋ ಡೌಟ್. ಹಿ ಈಸ್ ಎಕ್ಸ್ಟ್ರೀಮ್ಲಿ ಪವರ್ಫುಲ್. ಬಟ್ ಹಿಯರ್, ಬಿಕಾಸ್ ಹನುಮಂತ ಈಸ್ ವೆರಿ ವಿನಯವಂತ, he is giving all the credits to Prabhu Sri Ramachandra. Hanumanta is down to the earth. ಸೊ ಇಲ್ಲಿ ಹನುಮಂತನನ್ನ ಈ ರೀತಿ ಕೂಡ ಸೀತೆ ನೋಡ್ತಾಳೆ. ಸೊ ಹನುಮಂತನನ್ನ ರಾಮನ ದೂತನಾಗಿ ನೋಡ್ತಾಳೆ, ರಾಮನ ಭಕ್ತನಾಗಿ ನೋಡ್ತಾಳೆ. ರಾಮ ತಂದಿರುವಂತಹ ಒಂದು ಸಂದೇಶವನ್ನ ಬಹಳ ಚೆನ್ನಾಗಿ ಒಬ್ಬ ಪಂಡಿತನಂತೆ ವರ್ಣನೆ ಮಾಡಿ ಅವನ ಪಾಂಡಿತ್ಯವನ್ನು ಕೂಡ ನೋಡ್ತಾಳೆ. ಆಮೇಲೆ ಹೌ ಸ್ಟ್ರಾಂಗ್ ಹನುಮಂತ ಈಸ್ ಅನ್ನುವಂತಹದ್ದನ್ನ ಸ್ವತಃ ಹನುಮಂತ ಸೀತೆಗೆ ತನ್ನ ದೇಹ ಮೇರು ಪರ್ವತದಂತೆ ಅದು ಬೆಳೆದಿರೋದನ್ನ ಅವಳಿಗೆ ತೋರಿಸ್ತಾನೆ. ಅಂಡ್ ಈ ಸಂದರ್ಭದಲ್ಲಿ ಆ ಒಂದು ವಿನಯವನ್ನು ಕೂಡ ಸೀತೆಗೆ ತೋರಿಸ್ತಾನೆ. ಅದಕ್ಕೆ ಕೂಡ ಸೀತೆ ಸಾಕ್ಷಿ ಆಗ್ತಾಳೆ. ಸೊ ಇಂತಹ ವಿನಯವಂತ ಹನುಮಂತನನ್ನ ಸೀತೆ ನೋಡ್ತಾಳೆ. ಮತ್ತಷ್ಟು ವಿಚಾರ ಇದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.